ಬರ್ನ್ ಮಾಡ್ತೀರಾ? ಹೌದು ಸರ್, ಮಾಡಿ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಬರ್ನ್ ಆಗಲ್ವಾ ಇದು? ಆಗಲ್ಲ ಸರ್, ಇದು ಬರ್ನ್ ನೀವು ಎಷ್ಟಾದ್ರೂ ಮಾಡಿ. ಓಕೆ, ಇದು ಬರ್ನ್ ಆಗಲ್ಲ ನಿಮ್ಗೆ. ಏನ್ ಸರ್ ಇದು ಇಂತ ಒಳ್ಳೆ ಸೋಫಾ ಮೇಲೆ? ಹೌದು ಸರ್, ಕಾಫಿ ಆಗ್ತಾ ಇದ್ರಲ್ಲ ಸರ್ ನೀವು? ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಪಕ್ಕನಾ ಸರ್ ಇದು? ಹೌದು ಸರ್, ಪಕ್ಕ. ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಡಂಬಲ್ ಪೋಟಿ ಡೆನ್ಸಿಟಿ ಇದು. ಹೌದು, ಇದು ಮೋಲ್ಡೆಡ್. ಇದು ನೋಡಿ ಎಷ್ಟು ಬೌನ್ಸ್ ಆಗುತ್ತೆ. ಹಿಂಗ್ ಹಾಕಿದ್ರೆ ನಾನು ಆಟೋಮೆಟಿಕ್ಲಿ ಇದು ಬೌನ್ಸ್ ಬ್ಯಾಕ್ ಕೊಡುತ್ತೆ. ಕಾರ್ನರ್ 1 2 2 ಕನ್ಸೋಲ್, 1 ಕನ್ಸೋಲ್ ಬೇಕಂದ್ರೆ ತಗೋಬಹುದು. ಓನ್ಲಿ ಫಾರ್ 30,000 rupeesಗೆ ನಾವು ಕೊಟ್ಬಿಡ್ತೀವಿ. ಏನಪ್ಪ ವಿಡಿಯೋ ಮಾಡೋದು ಬಿಟ್ಬಿಟ್ಟು ಆರಾಮಾಗಿ ಮಲಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಇನ್ನೇನ್ರಿ, ನಮ್ಮ ಹಿಲ್ಟನ್ ಫರ್ನಿಚರಲ್ಲಿ ಇದು ಯಾವ್ಯಾವ ಸೋಫಾದ ಮೇಲೆ ಕೂಡ ಒಂದು ಕುತ್ಕೊಂಡ್ರು ನಿದ್ದೆನೇ ಬಂದ್ಬಿಡುತ್ತೆ. ಶೂಟ್ಗಂತ ಬಂದ್ಬಿಟ್ಟು ನಿದ್ದೆ ಬರ್ತಾ ಇದೆ. ಹೌದು ವೀಕ್ಷಕರೇ, ಯಲಹಂಕದಲ್ಲಿರುವಂಥ ನಮ್ಮ ಹಿಲ್ಟನ್ ಫರ್ನಿಚರಲ್ಲಿ ಸೋಫಾಸ್ಗಳು ಪ್ರೀಮಿಯಂ ಅಂತ ಹೇಳ್ಬೋದು. ನೀವು ಅನ್ಕೊಬೋದು ಏನಪ್ಪ ಪ್ರೀಮಿಯಮ್ ಅನ್ನೋ ವರ್ಡ್ ತೊಗೊತಾ ಇದ್ದಾನೆ, ಪ್ರೀಮಿಯಂ ಅಂತ ಅಂದ್ಬಿಟ್ರೆ ಕಾಸ್ಟ್ ಕೂಡ ಜಾಸ್ತಿ ಇರ್ಬೋದಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ? ಇಲ್ಲ, ಸುತ್ತಮುತ್ತಲು ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲಿ ಕಾಸ್ಟ್ ಕಡಿಮೆ, ಅಫೋರ್ಡೆಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಅಂದರೆ ನೋಡಿ, ಸೋಫಾ ನಾವು ಬಟ್ಟೆ ಇದ್ದಂಗಲ್ಲ, ಅವಾಗವಾಗ ತಗೊಳ್ಳಲ್ಲ. ಒಂದು ಹೊಸ ಮನೆ ಕಟ್ಟಿದ್ದೀವಿ, ರಿನೋವೇಟ್ ಮಾಡಿದ್ದೀವಿ, ಹಳೆ ಸೋಫಾ ಹಾಳಾಗಿದೆ, ಒಂದು ಸೋಫಾ ಇಟ್ಕೊಂಡ್ರೆ ನಮ್ಗೇನು ಅನಿಸುತ್ತೆ, ಒಂದು 5 ವರ್ಷ 10 ವರ್ಷ ಬರಬೇಕಿದು ಅನ್ನೋದೊಂದು ನಿಮ್ಮ ಮೈಂಡಲ್ಲಿರುತ್ತೆ. ಆದರೆ ನಾನು ಹೇಳ್ತೀನಿ ಕೇಳಿ, ಹಿಲ್ಟನ್ ಫರ್ನಿಚರಲ್ಲಿ ಬೇಸಿಕಲಿ ಇದು ಬರೋದೇ 10 ರಿಂದ 15 ವರ್ಷ. ಅವ್ರು ಹೇಳೋದೆ 15 ವರ್ಷ ಬರುತ್ತೆ ಅಂತ ಅವರೇ ಹೇಳ್ಕಳಿಸ್ಬಿಡ್ತಾರೆ. ಅಂದರೆ ನೀವು ಯೋಚನೆ ಮಾಡಿ, 20 ವರ್ಷ ತನಕನೂ ಕೂಡ ಬರುವಂತಹ ಒಂದು ಕೆಪಾಸಿಟಿ ಇರುವಂತಹ, ಕ್ವಾಲಿಟಿ ಇರುವಂತಹ ಫರ್ನಿಚರ್ಗಳು ಹಿಲ್ಟನ್ ಫರ್ನಿಚರಲ್ಲಿ ಮಾತ್ರ ವೀಕ್ಷಕರೇ. ಸೊ ಯಲಹಂಕ ಸುತ್ತಮುತ್ತಲು ಎಲ್ಲೇ ಇರ್ಬೋದು, ಒಳ್ಳೆ ಕ್ವಾಲಿಟಿ ಫರ್ನಿಚರ್ ಬೇಕಾ? ಹಾಗಾದರೆ ನೀವು ನಮ್ಮ ಯಲಹಂಕದಲ್ಲಿರುವಂತಹ ಹಿಲ್ಟನ್ ಫರ್ನಿಚರ್ಗೆ ಬರಬೇಕು. ಆ್ಯಂಡ್ ಅಷ್ಟೇ ಅಲ್ಲದೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಕೊಡ್ತಾರೆ. ಸೊ ಕ್ವಾಲಿಟಿ ಯಾರು ಬಯಸ್ತೀರಾ, ಅಫೋರ್ಡೆಬಿಲಿಟಿ ಯಾರು ಬಯಸ್ತೀರಾ, ಲಾಂಗ್ ಲೈಫ್ ಯಾರು ಬಯಸ್ತೀರಾ, ಪ್ರತಿಯೊಬ್ಬರೂ ಕೂಡ ಹಿಲ್ಟನ್ ಫರ್ನಿಚರ್ಗೆ ಬರ್ಬೋದು. ಇಲ್ಲಿನ ರೆಪ್ರೆಸೆಂಟೇಟಿವ್ ಸರ್ ಇಲ್ಲೇ ಇದ್ದಾರೆ, ವೆಲ್ಕಮ್ ಅಣ್ಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ. ಡಿಸ್ಕೌಂಟ್ ನಮಗೊಬ್ಬರಿಗೇನ ವೀಕ್ಷಕರಿಗೂ ಕೊಡ್ತೀರಾ? ನಿಮ್ಮಿಂದ ಎಷ್ಟು ಜನ ಬರ್ತಾರೋ ಅವ್ರು ಎಲ್ಲರಿಗೂ ಡಿಸ್ಕೌಂಟ್. ಹೌದು ಸರ್, ನಮಗೇನ್ ಡಿಸ್ಕೌಂಟ್ ಸಿಕ್ಕಿದೆ ಅವ್ರಿಗೂ ಸಿಗುತ್ತೆ. ಸೇಮ್ ಡಿಸ್ಕೌಂಟ್. ನಮಗೇನ್ ಕ್ವಾಲಿಟಿ ಸಿಕ್ಕಿದೆ ಅವ್ರಿಗೂ ಸಿಗುತ್ತೆ. 100% ಸೇಮ್ ಸಿಗುತ್ತೆ ತಾನೆ? ನಮಗೇನ್ ವೆರೈಟೀಸ್ ತೋರಿಸ್ತಾ ಇದ್ರೆ ಅವ್ರಿಗೂ ತೋರಿಸ್ತೀರಾ? ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ. ವಿಡಿಯೋದಲ್ಲಿ ನಾವ್ ಎಷ್ಟೊತ್ತು ಮಾಡ್ಬೋದು? ಅರ್ಧ ಗಂಟೆ ವಿಡಿಯೋ ಮಾಡ್ಬೋದು. ಬಟ್ ನೀವಿಲ್ಲಿ ಪೂರ್ತಿ ದಿನ ಇರ್ಬೋದು. ಹೌದು ಸರ್, ಕರೆಕ್ಟಾ ಸರ್? ಆಮೇಲೆ ಇನ್ನೊಂದು ಕಂಗ್ರಾಚುಲೇಷನ್, ಇನ್ನೊಂದು ಬ್ರಾಂಚ್ ಮಾಡಿದೀರಾ ಅಂತ ಕೇಳಿದೆ. ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ನಮಸ್ಕಾರ ಎಲ್ರಿಗೂ. ಓಕೆ, ಇದು ನಮ್ಮ ಸ್ಟೋರ್ ಹೆಸರು ಬಂದ್ಬಿಟ್ಟು ಹಿಲ್ಟನ್ ಫರ್ನಿಚರ್, ಲೊಕೇಟೆಡ್ ಇನ್ ಯಲಹಂಕ ನ್ಯೂ ಟೌನ್. ಇದು ಬಂದ್ಬಿಟ್ಟು ಶೇಷಾದ್ರಿಪುರಂ ಕಾಲೇಜ್ ಗೇಟ್ ಆಪೋಸಿಟ್ ನಮ್ಮ ಸ್ಟೋರ್ ಲೊಕೇಶನ್ ಬರುತ್ತೆ. ನೀವು ಬಸ್ ಫೆಸಿಲಿಟಿ ಐತೆ, ಬಸ್ ಸ್ಟ್ಯಾಂಡ್ ಆಪೋಸಿಟ್ ಐತೆ. ಕಾರ್ ನಲ್ಲಿ ಬರ್ತಾ ಇದ್ದೀರಾ, ಕಾರ್ ಪಾರ್ಕಿಂಗ್ ಆಪೋಸಿಟ್ ಮಾಡ್ಕೋಬಹುದು. 2 ವೀಲರ್ ಪಾರ್ಕಿಂಗ್ ಈಸಿಲಿ ಅವೈಲೇಬಲ್ ಐತೆ. ತುಂಬಾ ದೂರ ಹೋಗ್ಬಿಟ್ಟು ಪಾರ್ಕ್ ಮಾಡೋದು ಏನು ಇರಲ್ಲ. ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ಮಾಲ್ ಆಫ್ ಏಷ್ಯಾ ಇಂದ 3 ಕಿಲೋಮೀಟರ್, ಯಲಹಂಕ ಪೊಲೀಸ್ ಸ್ಟೇಷನ್ ಇಂದ 1 ಕಿಲೋಮೀಟರ್ ಸರ್. ಓಕೆ ಓಕೆ, ಎಸ್ ಸರ್. ಒಂದೊಂದು ಕ್ವಶನ್ ಕೇಳ್ತೀನಿ ನೋಡಿ. ನನ್ನ ಚಾನಲ್ ಅಲ್ಲೂ ಪ್ರತಿ ವಾರ ಒಂದು ಫರ್ನಿಚರ್ ವಿಡಿಯೋ ಮಾಡ್ತೀನಿ. 100% ನೂರಾರು ಫರ್ನಿಚರ್ ಶಾಪ್ ಗಳನ್ನ ಓಡಾಡ್ತೀನಿ ಸರ್. ಸೊ ನನ್ನ ಕ್ವಶನ್ ಏನಂತಂದ್ರೆ, ಯಾಕೆ ನಮ್ಮ ವೀಕ್ಷಕರು ಹಿಲ್ಟನ್ಗೆ ಬರ್ಬೇಕು? USP ಏನ್ ನಿಮ್ದು?
ನಂದು USP ಏನಂದ್ರೆ ಬಂದ್ಬಿಟ್ಟು ಐ ಶುಡ್ ಗ್ರೋ ಮೋರ್ ಇನ್ ಮೈ ಲೈಫ್ ಸರ್. ನಾನು ಬಂದ್ಬಿಟ್ಟು ಈ ಸ್ಟೋರ್ ಐತಲ್ವಾ, ಈ ಬ್ರ್ಯಾಂಡ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಓಕೆ ಓಕೆ ಐ ವಾಂಟ್ ಟು ಬಿ ನಂಬರ್ 1 ಇನ್ ಬ್ಯಾಂಗ್ಳೂರ್. ನಂಬರ್ 1 ಆಗ್ಬೇಕು. ನಂಬರ್ 1, ನಂಬರ್ 2 ಅಲ್ಲ, ನಂಬರ್ 1 ಆಗ್ಬೇಕು. ಓಕೆ ಓಕೆ ಓಕೆ. ಸೊ ಅದಕ್ಕೋಸ್ಕರ ನಾನು ಡೇ 1 ಇಂದ ಕ್ವಾಲಿಟಿ ಕೊಟ್ರೆ ನಾನು ನಂಬರ್ 1 ಆಗೋದು. ಡೆಫಿನೆಟ್ಲಿ ಡೇ 1 ಇಂದಾನೆ ನಾನು ಒಳ್ಳೆ ಸೋಫಾಸ್, ಡಿಫರೆಂಟ್ ಸೋಫಾಸ್ ಕೊಟ್ರೆ ನಾನು ನಂಬರ್ 1 ಆಗೋದು. ಕರೆಕ್ಟ್. ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ ನೋಡ್ಬಿಟ್ಟು ಸೆಕೆಂಡರಿ ಬರೋದು, ಕಸ್ಟಮರ್ ಫಸ್ಟ್ ಬರೋದು ಕ್ವಾಲಿಟಿ ನೋಡ್ತಾರೆ. ನನ್ನ ಮನೆಯಲ್ಲಿ ಈ ಸೋಫಾ ಎಷ್ಟು ವರ್ಷ ಬಾಳ್ಕೆ ಬರುತ್ತಾ, ಈ ಸೋಫಾನಿಂದ ನನ್ಗೆ ಎಷ್ಟು ಕಾಂಪ್ಲಿಮೆಂಟ್ ಸಿಗುತ್ತೆ. ಸೋಫಾ ಸೆಕೆಂಡರಿ ನಮ್ಗೋಸ್ಕರ ತಗೊಳ್ಳೋದು. ಎಲ್ಲಾರು ಬಂದ್ಬಿಟ್ಟು ನೆಂಟರು, ಫ್ರೆಂಡ್ಸ್, ಫ್ಯಾಮಿಲಿ ಮನೆಗೆ ಬಂದ್ರೆ ಅವ್ರಿಗೆ ತೋರ್ಸಕ್ಕೆ ತಗೊಳ್ಳೋದು. ತೋರ್ಸೋದೇನು ಅವರೇ ನೋಡ್ತಾರೆ. ಹೌದು ಸರ್, 100%. ನೆಂಟರು ಬಂದ್ರೇನು ಫಸ್ಟ್ ಥಿಂಗ್ ವಿಚ್ ದೇ ಯೂಸ್ ಇನ್ ಯರ್ ಹೌಸ್ ಇಸ್ ನಿಮ್ ಸೋಫಾ. ಬಂದಿದ ತಕ್ಷಣ ಅವ್ರು ನಿಮ್ ಸೋಫಾ ಮೇಲೆ ಕೂತ್ಕೊಳ್ಳೋದು. ಅದೇ ಫಿನಿಶಿಂಗ್ ನಲ್ಲಿ ಇಲ್ಲ, ಅದೇ ಲುಕ್ ಇಲ್ಲ, ಅದೇ ಗಜಾಬಿಜಿ ಐತೆ, ಅದೇ ಕ್ವಾಲಿಟಿ ಇಲ್ಲ ಅಂದ್ರೆ ನಿಮ್ದು ಮನೆದು ಪಂಚ್ ಹೋಗ್ಬಿಡುತ್ತೆ. ಫಸ್ಟ್ ಇಂಪ್ರೆಷನ್ ವರ್ಸ್ಟ್ ಇಂಪ್ರೆಷನ್ ಆಗ್ಬಿಡುತ್ತೆ. 100% ಬೆಸ್ಟ್ ಆಗ್ಬೇಕು ಅಂತೀರಾ? 100%. ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 20,000 ಸೋಫಾ ಸಿಗಲ್ಲ, 30,000 ಸೋಫಾ ಸಿಗಲ್ಲ. ನಮ್ ಬಟ್ಟೆನೆ ಬಂದ್ಬಿಟ್ಟು 20-30,000 ಓನ್ಲಿ ಬಟ್ಟೆ ಹಾಕ್ತಿವಿ ನಾವು ಸೋಫಾ. ಹಾಕೋ ಬಟ್ಟೆನೆ 20-30,000. ಹೌದು ಸರ್. ಕರ್ಲಾನ್ ಹೌದು, ನಮ್ಮ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಂಬರ್ 1, ವರ್ಲ್ಡ್ ಫೇಮಸ್ ಕೂಡ ಹೌದು. ಯಾಕೆ ಕರ್ಲಾನ್ ನ ಬೋರ್ಡ್ ತುಂಬಾನೇ ಕಾಣಿಸ್ತಾ ಇದೆ ಇಲ್ಲಿ ಸರ್? ಕರ್ಲಾನ್ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಫಸ್ಟ್ ನಂಬರ್ 1 ಇನ್ ಇಂಡಿಯಾ, ನಂಬರ್ 2 ಇನ್ UAE, ದುಬೈದು ನಂಬರ್ 2 ಫಾಸ್ಟೆಸ್ಟ್ ಫರ್ನಿಚರ್ ಅಂಡ್ ಮ್ಯಾಟ್ರೆಸ್ ಸೆಲ್ಲಿಂಗ್ ಬ್ರ್ಯಾಂಡ್ ಆಗಿದೆ 2025-26 ನಲ್ಲಿ. ಇದು ಬಂದ್ಬಿಟ್ಟು ಕರ್ಲಾನ್ ಫ್ರಾಂಚೈಸಿ ಸರ್. ಸೊ ಇಲ್ಲಿ ಏನೇನ್ ನೀವು ನೋಡ್ತೀರಾ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡೆಡ್ ಇರುತ್ತೆ. ಇಲ್ಲಿ ಮತ್ತೆ ಫೋಮ್ ಸಹ ಸರ್, ಬೇರೆ ಅಂಗಡಿನಲ್ಲಿ ಎಷ್ಟಾದ್ರೂ ವಿಡಿಯೋಸ್ ನೀವು ನೋಡಿ ನಿಮ್ಗೆ ಸಿಗದೆ 40 ಡೆನ್ಸಿಟಿ. ಯು ಡೋಂಟ್ ಹ್ಯಾವ್ ಅದರ್ ಆಪ್ಷನ್ ಸರ್. ಬೇರೆ ಆಪ್ಷನ್ಸ್ ಇಲ್ಲ. ಕರೆಕ್ಟ್. 50 ಡೆನ್ಸಿಟಿ ಕೊಡಿ, HR ಫೋಮ್ ಕೊಡಿ, ಮೆಮೊರಿ ಫೋಮ್ ಕೊಡಿ, ಆ ತರ ಆಪ್ಷನ್ ಇಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಆಗದೆ ಮೋಲ್ಡೆಡ್ ಫೋಮ್. ನಿಮ್ಮ ಹತ್ರನೇ ಮೋಲ್ಡೆಡ್ ಸ್ಟಾರ್ಟಿಂಗ್ ಇರೋದೇ ಮೋಲ್ಡೆಡ್. ಮೋಲ್ಡೆಡ್ ನಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಮೆಮೊರಿ ಫೋಮ್ ಹಾಕ್ತಿವಿ, HR ಫೋಮ್ ಹಾಕ್ತಿವಿ. ತುಂಬಾ ಕಸ್ಟಮರ್ಸ್ ಗೊತ್ತಿರುತ್ತೆ, ಯಾರು ನನಗೆ ಹಳೆನ ಫಾಲೋ ಮಾಡ್ಕೊಂಡು ಬರ್ತಾರೆ. ಮೋಲ್ಡೆಡ್ ಫೋಮ್ ಇಸ್ ನಥಿಂಗ್ ಬಟ್ ನಿಮ್ ಕಾರ್ ಸೀಟ್ ಅಲ್ಲಿ ಸರ್. ನಿಮ್ ಹತ್ರ ಕಾರ್ ಐತೆ, 15 ವರ್ಷ ಆದ್ಮೇಲೆ ಕಾರ್ ಸೀಟ್ ಸಾಗಾಗಿದ್ಯಾ? ಈಗ ಆಗಿಲ್ಲ. ನಂತರ ಒಂದು ಹಳೆ ಕಾರ್ ಇತ್ತು, ಜೆನ್ ಇತ್ತು. 15 ವರ್ಷ ಆಗೋಯ್ತು ಅದು. ಕಾರ್ ಸೀಟ್ ಹಂಗೆ ಇದೆ. ಸೇಮ್ ಅದೇ ಸೀಟ್ ನಾವು ನಮ್ಮ ಸೋಫಾಸ್ಗೆ ಹಾಕಿರೋದು. ಇಲ್ಲ ಹಾಕ್ತೀರಾ? 100%. ಅದೇ ಮೋಲ್ಡೆಡ್. ವೀಕ್ಷಕರೇ, ಹೇಗೆ ಒಂದು ಸೈಟ್ ಅಂತ ಬಂದಾಗ ಏಕಾತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿಯಲ್ಲಿ ಮೋಲ್ಡೆಡ್ ಫೋಮ್ ಅಂತ ಹೋದಾಗ ದಟ್ಸ್ ಬೆನಿಫಿಟ್ ಅಂತ ಹೇಳ್ಬೋದು. ಜೊತೆಲಿ ನಮ್ಮ ಕರ್ಲಾನ್ ಇದ್ರ ಜೊತೆ ಭರವಸೆ ನಮ್ ಜೊತೆ ಇದೆ, ಕರ್ನಾಟಕ ಬ್ರ್ಯಾಂಡ್. ಇನ್ನೇನ್ ಬೇಕು ಅಲ್ವಾ ಸರ್? ಇನ್ನೊಂದು ಮಾತು ನಾನು ಹೇಳಿ. ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ 200 ಕಿಲೋಮೀಟರ್ ಫ್ರೀ ಡೆಲಿವರಿ ಸರ್. 200 ಕಿಲೋಮೀಟರ್. ಜನವರಿನಲ್ಲಿ ನಾವು ವಿಡಿಯೋ ಮಾಡಿದ್ರಿ. ಐ ವಿಲ್ ನಾಟ್ ಟೆಲ್ ಫಾಲ್ಸ್ ಥಿಂಗ್ಸ್. ನನ್ಗೆ ಔಟ್ ಸ್ಟೇಷನ್ ಇಂದ ಮೋರ್ ದೆನ್ 500 ಆರ್ಡರ್ ಸಿಕ್ಕಿದೆ. 500 ಆರ್ಡರ್ಸ್. ಬ್ಯಾಂಗ್ಳೂರ್ ಬಿಟ್ಬಿಡಿ, ಬ್ಯಾಂಗ್ಳೂರಿಂದ ಬಂದ್ಬಿಟ್ಟು ಅದು ಹೇಳಿದ್ರೆ ರೆಗ್ಯುಲರ್. ಅದು ರೆಗ್ಯುಲರ್. ಓನ್ಲಿ ಔಟ್ ಸ್ಟೇಷನ್ ಇಂದ ಆ ವಿಡಿಯೋ ಇಂದ ಮೋರ್ ದೆನ್ 500 ಕಸ್ಟಮರ್ಸ್ ಬಂದು ಇಲ್ಲಿ ಬುಕ್ ಮಾಡಿದ್ದಾರೆ. ತುಂಬಾ ಅವ್ರ ಕಸ್ಟಮರ್ಸ್ ಏನ್ ಡೌಟ್ ಇರುತ್ತೆ ಅಂದ್ರೆ, ಅಷ್ಟು ದೂರ ಇಂದ ನಾವು ಬಂದು ಪರ್ಚೇಸ್ ಮಾಡ್ತೀವಿ, ಏನಾದ್ ಪ್ರಾಬ್ಲಮ್ ಆದ್ರೆ ಏನಾಗುತ್ತೆ, ಸರ್ವಿಸ್ ಮಾಡಲ್ಲ, ಇದು ಮಾಡಲ್ಲ. ಡೋಂಟ್ ವರಿ. ಕರ್ಲಾನ್ ಬಂದ್ಬಿಟ್ಟು ಓನ್ಲಿ ಬ್ಯಾಂಗ್ಳೂರ್ ನಲ್ಲಿ ಇಲ್ಲ, ಕರ್ಲಾನ್ ಆಲ್ ಓವರ್ ವರ್ಲ್ಡ್ ನಲ್ಲಿ, ಆಲ್ ಓವರ್ ಇಂಡಿಯಾ ನಲ್ಲಿ ಇರೋದು. ಕಾಶ್ಮೀರ್ ಇಂದ ಕನ್ಯಾಕುಮಾರಿನಲ್ಲಿ ಎಲ್ಲಾದ್ರೂ ನಿಮ್ ಸೋಫಾನಲ್ಲಿ ಪ್ರಾಬ್ಲಮ್ ಇರಲಿ, ವಿ ಆರ್ ದೇರ್ ಟು ಸಾಲ್ವ್ ಅಲ್ವಾ? ಹೌದು. ಸೊ ಹಿಲ್ಟನ್ ಜೊತೆ ಕರ್ಲಾನ್ ಎರಡು ಸೇರ್ಕೊಂಡ್ರೆ ಡೆಫಿನೆಟ್ಲಿ ಒಂದು ವಿನ್ನಿಂಗ್ ಕಾಂಬಿನೇಷನ್ ಆಗುತ್ತೆ. ಆ ಭರವಸೆ ನಿಮ್ಗೆ ಸಿಗುತ್ತೆ. ಹಾಗಾದ್ರೆ ಹೆಂಗಿರುತ್ತೆ, ಕ್ವಾಲಿಟಿ ಯಾವ ತರ ಇರುತ್ತೆ, ವೆರೈಟಿ ಯಾವ ತರ ಇರುತ್ತೆ, ತುಂಬಾನೇ ಇದೆ ರೀ. ಆರಾಮಾಗಿ ನೋಡಿ, ಯಾವುದೇ ಕಾರಣಕ್ಕೂ ಹರಿ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನಿಜವಾಗ್ಲೂ ನಿಮ್ಗೆ ಸೋಫಾ ಬೇಕು, ಅದು ಕ್ವಾಲಿಟಿ ಆಗಿರ್ಬೇಕಂದ್ರೆ ನನಗೆ ನಂಬಿಕೆ ಇದೆ, ನೀವು ಪೂರ್ತಿ ನೋಡ್ತೀರಾ ಸರ್. ನೋಡೋಣ ಹಾಗಾದ್ರೆ. ಸರ್, ಇವಾಗ ಯೂಶಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಹೋಮ್ ಟೂರ್ ಮಾಡ್ತಾ ಇರ್ತೀನಿ, ಇಂಟೀರಿಯರ್ಸ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ನನ್ಗೆ ಹೋದಾಗ ನನ್ಗನ್ಸುತ್ತೆ, ಇವ್ರು ಇಂಟೀರಿಯರ್ ತಕ್ಕಾದಂತ ಸೋಫಾ ಹಾಕ್ಲಿಲ್ವಲ್ಲ, ಇಂಟೀರಿಯರೇ ಬೇರೆ ತರ ಇದೆ, ಇವ್ರು ಹಾಕಿರೋ ಫರ್ನಿಚರೇ ಬೇರೆ ಇದೆ. ಸೊ ಈ ಸೋಫಾ ನೋಡಿದ್ರೆ ಯಾರ ಮನೆ ಅಸ್ಥೆಟಿಕ್ ಆಗಿ ಮಾಡಿದ್ದಾರೆ. ಹೌದು, ಪ್ರತಿಯೊಂದು ಮ್ಯಾಚ್ ಆಗ್ಬೇಕು ಅಂಡ್ ಪ್ರತಿಯೊಂದು ಕೂಡ ಕೂಲ್ ಆಗಿರ್ಬೇಕು. ಹೌದು, ವಾರ್ಮ್ ಥೀಮ್ ಅಲ್ಲಿ ಇರ್ಬೇಕು. ಹೌದು. ಸೊ ಎಲ್ಲವೂ ಕೂಡ ಕಾಮ್ ಆಗಿರ್ಬೇಕು. ಅಂತವ್ರ ಮನೆಗೆ ಸೂಟ್ ಆಗುತ್ತೆ. ಹೌದು ಸರ್. ಇದನ್ನ ಬೇರೆ ಓಡಿ ಅಂದ್ರೆ ಬೇರೆ ಮನೆಯಲ್ಲಿ ಇರಲ್ಲ, ಅದು ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲೇ ಇರಬೇಕು. ಹೌದು ಸರ್, ಕರೆಕ್ಟಾ ಸರ್? ಹೌದು. ಇದು ಯೂಟ್ಯೂಬ್ ನಲ್ಲಿ ಬ್ಯಾಂಗ್ಳೂರ್ ನಲ್ಲಿ ಫಸ್ಟ್ ಸ್ಟೋರ್ ಇದು ನಮ್ದು. ಇದು ನಾವು ತೋರಿಸಿರೋದು. ಇದು ಒಂದು ದೊಡ್ಡದು ಬ್ರ್ಯಾಂಡ್ ಸೋಫಾ. ಇದು ತಗೊಳಕ್ ಹೋದ್ರೆ ನಿಮ್ಗೆ 1.5 ಲ್ಯಾಕ್ 1.8 ಲ್ಯಾಕ್ ಆಯ್ತಾ? ಇದು 1.8 ಲ್ಯಾಕ್ ತನಕನೂ ಇದೆಯಾ? ಹೌದು ಸರ್. ಇದರಲ್ಲಿ ಫ್ಯಾಬ್ರಿಕ್ ಹಾಕಿರೋದು ಬಂದ್ಬಿಟ್ಟು 35,000 ಜೂಟ್ ಪ್ಲಸ್ ಕಾಟನ್. ಇದು ಜೂಟ್ ಪ್ಲಸ್ ಕಾಟನ್. ಹೌದು. ಚೂರು ಮುಂದೆ ಬನ್ನಿ, ಇಲ್ಲಿ ಸ್ವಲ್ಪ ಇದನ್ನ ನಾನು ತೋರಿಸ್ಬೇಕು. ಇದನ್ನ ನೀವು ಕೆಲವರು ಜೂಟ್ ಅನ್ಕೊಬಹುದು, ಕೆಲವರು ಕಾಟನ್ ಅನ್ಕೊಬಹುದು. ದಿಸ್ ಇಸ್ ಜೂಟ್ ಪ್ಲಸ್ ಕಾಟನ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಫ್ಯಾಬ್ರಿಕ್ ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ನಮ್ ತರ ಸ್ಟೋರ್ಸ್ ನಲ್ಲಿ ಸಿಗಲ್ಲ. 1.5 ಲ್ಯಾಕ್ 1.8 ಲ್ಯಾಕ್ ರುಪೀಸ್ ನೀವು ಪೇ ಮಾಡ್ತೀರಾ ಅಂದ್ರೆ ಅವಾಗಲೇ ನಿಮ್ಗೆ ಇದು ಸಿಗೋದು. ಓಕೆ ಓಕೆ ಓಕೆ. ಒಂದ್ಸತಿ ಐ ವಿಲ್ ಆಸ್ಕ್ ಯು ಟು ಪ್ಲೀಸ್ ಹ್ಯಾವ್ ಅ ಸೀಟ್ ಸರ್. ಡೆಫಿನೆಟ್ಲಿ. ಓಕೆ. ಇದು ವೆರಿ ಆಸ್ಥೆಟಿಕ್. ಇದರಲ್ಲಿ ಇದನ್ನು ನೋಡಿ 3 ಸೀಟರ್ ಈ ತರ ಕರ್ವ್ ಬಂದಿದೆ. ಮತ್ತೆ ಇದನ್ನು ನೀವು ನೋಡಬಹುದು ಇಲ್ಲಿ. ಬನ್ನಿ ಇಲ್ಲಿ. ಓಕೆ. ಎಷ್ಟು ಕರ್ವ್ ಬಂದಿದೆ, ಎಷ್ಟು ಪ್ರೀಮಿಯಂ ಆಗಿ ಕಾಣಿಸ್ತಾ ಐತೆ. ಕರ್ವ್ನೆಸ್ ಪ್ರತಿಯೊಂದು ಕೂಡ ಒಂಥರ ಹೇಳಿ ಮಾಡಿಸಿರೋ ತರ ಹಿಂಗ್ ಬೇಕು ನಮ್ಗೆ. ಹೌದು. ನಾವ್ ಹೆಂಗೆ ನಮ್ಮ ಇಂಟೀರಿಯರ್ ಮಾಡಿಸ್ತೀವಿ
ಆವಾಗ ನಾವು ಹೆಂಗೆ ಡಿಮಾಂಡ್ ಮಾಡ್ತೀವಿ, ನಮ್ಮ ಆರ್ಕಿಟೆಕ್ಚರ್ ಯಾರು ಇರ್ತಾರೆ ಅವ್ರ ಹತ್ರ ಹೇಳ್ತೀವಿ, ಡಿಮಾಂಡ್ ಮಾಡ್ತೀವಿ, ನಮ್ಮ ಮನೇಲಿ ಕರ್ವ್ಗಳು ಬೇಕು, ಟಿವಿ ಯೂನಿಟಲ್ಲಿ ಕರ್ವ್ ತೊಗೊಬೇಕು, ಸೀಲಿಂಗಲ್ಲಿ ಕರ್ವ್ ತೊಗೊಬೇಕು. ಸೊ ಅವೆಲ್ಲದಕ್ಕೂ ಮ್ಯಾಚ್ ಆಗುವಂತಹ ಒಂದು ಅಸ್ಥೆಟಿಕ್ ಸೋಫಾ ಅಂತ ಹೇಳ್ಬೋದು. ಏನು ಹೆಸರು ಇಟ್ಟಿದ್ದೀರಿ ಸರ್ ಇದಕ್ಕೆ ಬಂದ್ಬಿಟ್ಟು ಸೆರೀನ್. ಎಸ್ ಸರ್, ಸೆರೆನಿಕ್ ಬ್ಯೂಟಿ ಅಂತ ಬರುತ್ತೆ. 100% ಸರ್. ಸೋಫಾ ಏನ್ ಪ್ರೈಸಿಂಗ್ ಇರ್ಬೋದು ಸರ್ ಇದು? ಸೊ ನೀವು ಹೇಳಿದ್ರಿ 1.8 lakh ತನಕ 1.5 ಇಂದ 1.8 ತನಕ ಐತೆ. ಕಸ್ಟಮರ್ಸ್ ಇಲ್ಲಿ ಬಂದ್ರೆ ನಾನು ತೋರಿಸ್ತೀನಿ ಅವ್ರಿಗೆ. ಓಕೆ ಓಕೆ ಓಕೆ. ಸೊ ನನ್ನ ಪ್ರಕಾರ ನೀವು ಆಕ್ಚುಲಿ 50% ಗಿಂತ ಕಮ್ಮಿ ಇರ್ತೀರಾ, ಅರೌಂಡ್ ಒಂದು 1 lakh ಅಂತೂ ಸರ್ ಮಾಡ್ತೀರಾ. ನಾವು ಪ್ಲಾನಿಂಗ್ ಇರೋದು ಬಂದ್ಬಿಟ್ಟು 79 ಗೆ ಇದು ಸೇಲ್ ಮಾಡಕ್ಕೆ. ಬಟ್ ನಿಮ್ದು ಗಣೇಶ್ ಚತುರ್ಥಿ ತನಕ, ಇವಾಗ ನೆಕ್ಸ್ಟ್ ಫೆಸ್ಟಿವಲ್ ಬರ್ತಾ ಇರೋದು ಗಣೇಶ್ ಚತುರ್ಥಿ. ಹೌದು ಹೌದು. ಓಕೆ, ಅವಾಗ ತನಕ ಈ ಸೋಫಾ ನಾವು ಕೊಡ್ತೀವಿ ಓನ್ಲಿ ಫಾರ್ 59,999. 59,999. 59,999. ಹೌದು ಸರ್. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೊರಟೋಯ್ತು? ಓನ್ಲಿ ಗಣೇಶ್ ಚತುರ್ಥಿ ತನಕ, ಮತ್ತೆ ಲಿಮಿಟೆಡ್ ಪೀಸಸ್ ಇದು. ಅದು ಗಣೇಶ ಚತುರ್ಥಿ ಮುಗಿದ್ರೆ ಮತ್ತೆ 79. ನೆಕ್ಸ್ಟ್ ಮೂವ್ ಆಗ್ಬಿಡೋಣ. ಬನ್ನಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ಆಗಿ ತಮ್ಮ ಹತ್ರನೇ ಫೇಮಸ್ ಆಗಿರೋ ಸೋಫಾ ಇದು. ಹೌದು ಸರ್, ವೆರಿ ಓಲ್ಡ್ ಸೋಫಾ ಇದು. ಹೌದು. ಆದ್ರೂ ಅಗೇನ್ ತುಂಬಾ ಮತ್ತೆ ಹಿಸ್ಟರಿ ತುಂಬಾ ಚೇಂಜಸ್ ಮಾಡ್ಬಿಟ್ಟು ತಿರ್ಗಾ ಇದು ಮಾಡಿದ್ವಿ. ಹೇಳಿ, ಇದ್ರ ಬಗ್ಗೆ ಹೇಳಿ ಸರ್. ದಿಸ್ ಸೋಫಾ ನೇಮ್ ಇಸ್ KGF. KGF? ಹೌದು ಸರ್, ಒಳ್ಳೆ ಹೆಸರು ಇಟ್ಟಿದ್ದೀರಿ ಸರ್. ಹೌದು ಸರ್, ಅಲ್ಲ ಒಳ್ಳೆ ಸೋಫಾಸ್ ಮಾಡ್ತೀವಿ, ಒಳ್ಳೆ ಹೆಸರು ಇಟ್ಟಿದ್ದೀವಿ. ಪ್ಲೀಸ್ ಹ್ಯಾವ್ ಅ ಸೀಟ್ ಸರ್. ಓಕೆ ಓಕೆ ಓಕೆ, ಫೀಲ್ ತಗೊಳ್ಳಬೇಕು ಇದ್ರಲ್ಲಿ. ಹೌದು ಸರ್. ಇದು ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು ನಾವು ಕೆಳಗಡೆ ಪೂರ್ತಿ ಬೇಸ್ ಟೀ ಕುಡ್ ಕೊಟ್ಟಿದ್ದೀವಿ. ಬನ್ನಿ, ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ. ಬಾಟಮ್ ಇರ್ಬೋದು, ಪೂರ್ತಿ ಬಾಟಮ್ ನಲ್ಲಿ ಟೀ ಕುಡ್ ಬೇಸ್. ಇದು ಸ್ಕರ್ಟಿಂಗ್ ಅಂತ ಕರೀತಾರೆ. ಹೌದು ಸರ್, ಕಂಪ್ಲೀಟ್ ಸ್ಕರ್ಟಿಂಗ್. ಮೇಲ್ಗಡೆ ಹ್ಯಾಂಡ್ ರೆಸ್ಟ್ ಏನ್ ಬರುತ್ತೆ, ಅದರ ರೆಸ್ಟ್ ಏನಾಗುತ್ತೆ ಆ ಜಾಗ ಎಲ್ಲವೂ ಕೂಡ ಟೀ ಕುಡ್ಡೇನೆ. ಹೌದು. ಇದು ಇನ್ನು ಬಂದ್ಬಿಟ್ಟು ಇದಕ್ಕೂ ನಾವು ಟೀ ಕುಡ್ ಕೊಟ್ಟಿದ್ದೀವಿ. ಓಕೆ, ಗೆಲ್ಲ ಬಂದ್ಬಿಟ್ಟು ಫ್ರೇಮ್ ಕೊಡಲ್ಲ, ಎಲ್ಲ ಮ್ಯಾಚ್ ಆಗ್ಲೇಬೇಕು. ಎಲ್ಲ ಮ್ಯಾಚ್ ಆಗ್ಲೇಬೇಕು. ಓಕೆ. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ನಾವು ಹಾಕಿರೋದು ಹೊನ್ನೆ ವುಡ್ ಸರ್. ಹೊನ್ನೆ ವುಡ್, ಟೀಕ್ ಮತ್ತೆ ಹೊನ್ನೆ ಕಾಂಬಿನೇಷನ್. ಹೌದು. ಹೊನ್ನೆ ವುಡ್ ಲೈಫ್ ಟೈಮ್ ವಾರಂಟಿ. 25 ವರ್ಷ ಆದ್ಮೇಲೆ ಏನೋ ಪ್ರಾಬ್ಲಮ್ ಅಂದ್ರೆ ನನ್ನ ಹತ್ರ ಬನ್ನಿ, ನಿಮ್ಗೆ ಬರ್ಬೋದಾ? ಹೌದು. ಯಾರು ಮನೆ ಕಟ್ಟಿರ್ತಾರೆ, ಯಾರು ಹೊನ್ನೆ ವುಡ್ ಯೂಸ್ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಹೊನ್ನೆ ವುಡ್ ಏನ್ ಮಾಡಿದ್ರು ಏನಾಗಲ್ಲ, ಚಾನ್ಸೇ ಇಲ್ಲ. ಅದು 50ನೇ ಫ್ಲೋರ್ ಇಂದ ಬಿದ್ರೇನು ವುಡ್ ಏನಾಗಲ್ಲ, ಕ್ರಾಕ್ ಆಗಲ್ಲ, ಪೌಡರ್ ಬರಲ್ಲ, ಹುಳ ಬರೋದಿಲ್ಲ. ಡೆಫಿನೆಟ್ಲಿ ಯಾವುದೇ ರೀತಿ ವೆದರ್ ಇದ್ರೂ ಕೂಡ ಇದರಿಂದ ತೊಂದರೆ ಇಲ್ಲ. ನಾಳೆ ದಿನ ನೀರ್ಗಿರ್ ಚಲ್ತು ಮಾಡ್ತು, ನೋ ಪ್ರಾಬ್ಲಮ್. ನಿಮ್ಮ ಬಟ್ಟೆಗಾಗ್ಲಿ, ಎಸ್ಪೆಷಲಿ ಬಟ್ಟೆನೂ ಕೂಡ ತುಂಬಾ ಕ್ವಾಲಿಟಿ ಹಾಕಿದ್ದೀರಾ, ಪ್ರೀಮಿಯಂ ಹಾಕಿದ್ದೀರಾ. ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ತೋರಿಸಿ. ಇಲ್ಲಿ ಸೊ ನೋಡ್ತಾ ಇದ್ರೆ ಅನ್ಕೊಂತೀರಾ ನೀವು, ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂನೆಸ್ ಬಟ್ಟೆಲಿದೆ ಅಂತ ಹೇಳ್ಬಿಟ್ಟು. ಅಂಡ್ ಸೇಮ್ ಸೋಫಾದಲ್ಲಿರೋ ಸೇಮ್ ಪ್ರೀಮಿಯಂನೆಸ್ ನಿಮಗೆ ಸೆಂಟರ್ ಟೇಬಲ್ ಅಲ್ಲಿ ಫೀಲ್ ಆಗುತ್ತೆ. ಸರ್, ಗ್ಲಾಸ್ ಬರುತ್ತಾ ಸರ್? ಇದ್ರ ಮೇಲೆ ಗ್ಲಾಸ್ ಬಂದೇ ಬರುತ್ತೆ ಸರ್. ಕಸ್ಟಮರ್ಗೆ ವೈಟ್ ಬೇಕಂದ್ರೆ ವೈಟ್ ಗ್ಲಾಸ್, ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಗ್ಲಾಸ್. ನಾವು ಊಟ ಮಾಡಿ ಕೊಟ್ರೆ ಹೆಂಗ್ ಪೂರ್ತಿ ಕೊಡಬೇಕು ಅದೇ ತರ ಸೋಫಾ ಮಾಡಿದ್ರೆ ಗ್ಲಾಸ್ ಜೊತೆಗೆ ಕೊಡ್ತೀವಿ. ಸೆಪರೇಟ್ ಆಗಿ ತಗೊಳ್ಳಿ, ಆಚೆಯಿಂದ ತಗೊಳ್ಳಿ, ಆ ತರ ಇಲ್ಲ ಅಲ್ವಾ? ಸೊ ಒಂದು ಪ್ರೀಮಿಯಂನೆಸ್ ಕೊಡ್ತಿದೀವಿ ಅಂತಂದ್ರೆ ಅದು ಕಂಪ್ಲೀಟ್ ಇರಬೇಕು. ಹೌದು. ಸೋಫಾ ನಲ್ಲಿ ಬಂದ್ಬಿಟ್ಟು ಯೂಸ್ ಮಾಡಿರೋದು ಮೋಲ್ಡೆಡ್ ಫೋಮ್, ಪ್ಲಸ್ ಅದ್ರ ಮೇಲೆ ಬಂದ್ಬಿಟ್ಟು ಮೆಮೊರಿ ಫೋಮ್, ಅದ್ರ ಮೇಲೆ ಬಂದ್ಬಿಟ್ಟು HR ಫೋಮ್ ಯೂಸ್ ಮಾಡಿದೀವಿ. ಮೂರಿದೆ. ಅದಕ್ಕೆ ನಾವು ಇಲ್ಲಿ ಕುತ್ಕೊಂತ ಇದ್ದಂಗೆ ಹಂಗೆ ಒಂದು ಸೆಕೆಂಡ್ 2 ಜಂಪ್ ಆಗ್ತೀವಿ ನಾವು. ಹೌದು ಸರ್. ಮತ್ತೆ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ ವೇಟ್ ಪ್ರಕಾರ ಎಕ್ಸಾಕ್ಟ್ ಆಗಿ ಕಂಫರ್ಟ್ ಕೊಡುತ್ತೆ, ವೇಟ್ ತಕ್ಕಾಗಿ. ಹೌದು. ಇವಾಗ ನನ್ನ ವೇಟ್ 55. ಓಕೆ. ನನಗೆ ಬಂದ್ಬಿಟ್ಟು ಬೇರೆ ಲೆವೆಲ್ ಆಫ್ ಕಂಫರ್ಟ್. ಓಕೆ. ನಿಮ್ ವೇಟ್ 62, ನಿಮ್ಗೆ ಬೇರೆ ಲೆವೆಲ್ ಆಫ್ ಕಂಫರ್ಟ್. ಓಕೆ. ಬೇರೆಯವ್ರದ್ದು ವೇಟ್ 80 ಕಿಲೋಸ್. ಯಾರು ಏನ್ ಇದರಲ್ಲಿ ಕೂತ್ಕೊಂಡಿದ್ದಾರೆ ಆ ತರ ವೇಟ್ ಕೊಡುತ್ತೆ. ಅವ್ರ ವೇಟ್ ಗೆ ತಕ್ಕಾಗಿ ಇದು ಅಡ್ಜಸ್ಟ್ ಆಗುತ್ತೆ. ಹೌದು. ಮತ್ತೆ ಇದು 4 ಸೀಟರ್, 2 ಸೀಟರ್ ಅಂಡ್ ಡಿವೈಡರ್ ಕೌಚ್. ಸೊ ಎಲ್ಲ ಸೇರ್ತು. ಹೌದು. ವಿತ್ ಟೀಪೈ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು ಪ್ರೈಸ್ ಡಿಸ್ಕ್ಲೋಸ್ ಮಾಡೋದು ಬೇಡ, ಕಸ್ಟಮರ್ಸ್ ಇಲ್ಲಿ ಬೆಲ್ಲಿ ಬೆಸ್ಟ್ ಪ್ರೈಸ್ ನಲ್ಲಿ ನಾವು ಮಾಡಿ ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ. ಹೌದು ಸರ್. ನೆಕ್ಸ್ಟ್ ಫರ್ನಿಚರ್, ದ ವೆಲ್ಫೈರ್ ಸೋಫಾ. ವೆಲ್ಫೈರ್ ಹೊಸ ಸೋಫಾ, ಹೊಸ ಹೆಸರು, ಹೊಸ ಮಾಡೆಲ್. ಯಾವ ಸೀಟ್ ಕೂತ್ಕೊಂಡು ನೋಡಿ ಎಷ್ಟು ಹೆಂಗೈತೆ ಸರ್. ನಾನು ಫಸ್ಟ್ ಬಂದಾಗ ಇದ್ರ ಮೇಲೆ ಕೂತ್ಕೊಂಡೆ. ಹೌದು. ಯಾಕೆ ಗೊತ್ತಾ, ತುಂಬಾ ಕಂಫರ್ಟಬಲ್ ಅನಿಸ್ತು. ಆಕ್ಚುಲಿ ಇವನ್ ನಾನು ಟೊಯೋಟಾ ವೆಲ್ಫೈರ್ ಅಲ್ಲಿ ಕುತ್ಕೊಂಡಿದ್ದೀನಿ. ಓಕೆ. ಸೇಮ್ ಕಂಫರ್ಟ್ ಇಲ್ಲೇ ಬರ್ತಾ ಇದೆ. ಅದಕ್ಕೋಸ್ಕರ ಅದು ಹೆಸರು ಇಟ್ಟಿರೋದು ಸರ್. ಕರೆಕ್ಟ್ ಆಗಿ. ವಿತ್ ಕನ್ಸೋಲ್ ಬರುತ್ತೆ ಇದು. ಇದರೊಳಗಡೆ ಕನ್ಸೋಲ್ ನೋಡಿ. ಇದರಲ್ಲಿ ವಿತ್ ಫ್ಯಾಬ್ರಿಕ್ ಬೇಕು, ವಿತ್ ಫ್ಯಾಬ್ರಿಕ್ ಬರುತ್ತೆ. ವಿತೌಟ್ ಫ್ಯಾಬ್ರಿಕ್ ಬೇಕು, ವಿತೌಟ್ ಫ್ಯಾಬ್ರಿಕ್ ನು ಐತೆ ನಮ್ಮ ಹತ್ರ. ಸೊ ಯಾವ ತರ ಬೇಕಾದ್ರೂ ಕೊಡ್ತೀರಾ. ಇದರಲ್ಲಿ ಥೈರೇಸ್ ಕೊಟ್ಟಿದ್ದೀವಿ, ವಿಚ್ ಗಿವ್ಸ್ ಅಡಿಷನಲ್ ಕಂಫರ್ಟ್. ನೋಡಿ, ಇಲ್ಲಿ ಸ್ವಲ್ಪ ಇಲ್ಲಿ ಝೂಮ್ ಮಾಡಿ ಹೇಳ್ತೀನಿ ಅಥವಾ ಇಲ್ಲೇ ತೋರಿಸಿ. ನೋಡಿ, ಇಲ್ಲಿ ನಾವೇನ್ ಕುತ್ಕೊಂಡಿದೀವಿ, ತಾಯಿ ಸಪೋರ್ಟ್ ಇದಕ್ಕೆ ಜಾಸ್ತಿ ಇದೆ. ಹೌದು ಸರ್. ಮತ್ತೆ ಹ್ಯಾಂಡಲ್ ಅಲ್ಲಿ ಚೇಂಜಸ್ ಮಾಡಿದೀವಿ. ಓಕೆ. ಸ್ಲೈಡ್ ಹ್ಯಾಂಡಲ್ ಕೊಟ್ಟಿದೀವಿ. ಅದ್ರ ಪಕ್ಕದಲ್ಲಿನೇ ವುಡ್ ಎಸ್ಥೆಟಿಕ್ ಕೊಟ್ಟಿದೀವಿ. ಸೊ ಇದು ಚಪ್ಲ ಅಂತ. ಹೌದು ಸರ್. ಕರ್ವ್ ಕೊಟ್ಟಿದೀವಿ ಹ್ಯಾಂಡಲ್. ಓಕೆ. ಈ ಕಲರ್ ಇನ್ನೊಂದು ನಾನು ಹೇಳ್ತೀನಿ ಸರ್. ನಿಮ್ಮ ಮನೆಯಲ್ಲಿ ಟೀ ಕುಡ್ ಇಂಟೀರಿಯರ್ ಆಯ್ತಾ, ಇಲ್ಲಿ ನೀವು ಬರ್ತೀರಲ್ವಾ, ಯಾವಾಗ ನಮ್ಗೆ ಹೇಳಿ ಸರ್ ಈ ಕಲರ್ ಟೀ ಕುಡ್ ನಲ್ಲಿ ಮಾಡಿ ಕೊಡಿ ಅಂತ. ಚೇಂಜ್ ಮಾಡ್ಕೊಡ್ತೀರಾ? ಟೀ ಕುಡ್ ಮಾಡಿ ಕೊಡ್ತೀವಿ. ರೋಸ್ ವುಡ್ ಕಲರ್ ಮಾಡಿ ಕೊಡಿ, ರೋಸ್ ವುಡ್. ವಾಲ್ನಟ್ ಮಾಡಿ ಕೊಡಿ, ವಾಲ್ನಟ್. ದಿಲ್ಲಿ ವಾಲ್ನಟ್ ಬೇಕು ನಿಮ್ಗೆ, ಬ್ಯಾಂಗ್ಳೂರ್ ವಾಲ್ನಟ್ ಬೇಕು, ಯಾವ ಕಲರ್ ಬೇಕಾದ್ರೂ ನಿಮ್ಗೆ ಮಾಡಿ ಕೊಟ್ಬಿಡ್ತೀವಿ. ರಬ್ಬರ್ ವುಡ್ ಫಿನಿಶ್ ಬೇಕು ಅಂದ್ರೆ ಆ ತರ ಏನ್ ಫಿನಿಶಿಂಗ್ ಸರ್ ನಿಮ್ಗೆ ಬೇಕಂದ್ರೆ ನಿಮ್ ಹೆಸರುನು ಸೋಫಾ ಮೇಲೆ ಬರೀಬಹುದು. ಅಷ್ಟೊಂದು ಕಸ್ಟಮೈಸೇಷನ್ಸ್ ಐತೆ. ಓಕೆ. ಓಕೆ. ವಿತ್ ವುಡ್ ಪ್ಲಾಂಕ್ ಓವರ್ ದೇರ್ ಬರುತ್ತೆ. ಎಲ್ಲ ಬಂದ್ಬಿಟ್ಟಿದೆ ಸರ್ ಇದರಲ್ಲಿ. ಇಟಾಲಿಯನ್ ಟೀಪೈ ಬರುತ್ತೆ. ಇದು ನೀವು ಅಬ್ಸರ್ವ್ ಮಾಡಿ ತೋರಿಸಿ. ಇಲ್ಲಿ ತುಂಬಾ ಪ್ರೀಮಿಯಂ ಆಗಿ ಇಟಾಲಿಯನ್ ಟೀಪೈ ಬರುತ್ತೆ. ಸ್ವಲ್ಪ ಡಿಫರೆಂಟ್ ಲುಕ್. ಸ್ಟೋರೇಜ್ ಇದೆ. ಹೌದು ಸರ್. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ ಕಣ್ ಮುಂದೆ ಐತೆ 80,000 ರುಪೀಸ್ ಐತೆ. ಸೊ ಇವಾಗ ಹೊಸ ಲಾಂಚ್
ಮತ್ತೆ ಬಂದ್ಬಿಟ್ಟು ನಮ್ಮ ಗಣೇಶ ಚತುರ್ಥಿ ಬರ್ತಾ ಐತೆ, ಅದಕ್ಕೋಸ್ಕರ ಕಸ್ಟಮರ್ಗೆ ನಾನು ಏನು ಆಫರ್ ಕೊಡ್ಲಿ ಸರ್? ಇದರಲ್ಲೂ ಡಿಸ್ಕೌಂಟ್ ಮಾಡ್ಬಿಡಿ ಸರ್. ಇದರಲ್ಲಿ ಮಾಡಿಸ್ಬಿಡ್ತೀನಿ ಸರ್. 80 ಐತಿ, ಎಷ್ಟಂಗ ಮಾಡೋಣ? ನೀವು ಏನು ರೇಟ್ ಹೇಳ್ತೀರಾ ಆ ರೇಟ್ಗೆ ಕೊಡ್ತೀನಿ ಸರ್. 70 ಮಾಡ್ಬಿಡಿ. 70 ಬೇಡ ಸರ್, 66,000 ರುಪೀಸ್ಗೆ ಕೊಡ್ತೀನಿ ಸರ್. ಇನ್ನು 4,000 ರೂಪಾಯಿ ಡಿಸ್ಕೌಂಟ್. ಇನ್ನು 4,000. ಬಟ್ ದಯವಿಟ್ಟು ಕೈ ಮುಗ್ದಿ ಹೇಳ್ತೀನಿ, ನಾನು ಡಿಸ್ಕೌಂಟ್ಸ್ ಆಗಲ್ಲ ಇನ್ನು ಕೊಡಕ್ಕೆ. ಕಸ್ಟಮರ್ಸ್ ಬಂದು ಕೇಳ್ತಾರೆ ಸರ್ ಡಿಸ್ಕೌಂಟ್ ಕೊಡಿ ಅಂತ, ಅವ್ರಿಗೆ ಇಲ್ಲ ಅಂತಾನು ಹೇಳಕ್ ಆಗಲ್ಲ. ಇನ್ನು 1,000-2,000 ಕೊಟ್ಬಿಡ್ತೀವಿ. ಬಟ್ ಇದು ಬೆಸ್ಟ್ ಪ್ರೈಸ್ ನಾನು ನಿಮ್ಗೆ ಕೊಡ್ತಾ ಇರೋದು, ಲೀಸ್ಟ್ ಪ್ರೈಸ್. ಯಾಕಂತಂದ್ರೆ ಆಲ್ರೆಡಿ 70 ನಾನು ಕೇಳಿದೆ. ಇಲ್ಲ ಸರ್ ಇನ್ನ 4,000 ತಗೊಳ್ಳಿ. ಹೌದು, ನಂದು ಏನಂದ್ರೆ ಬಂದ್ಬಿಟ್ಟು ಕಸ್ಟಮರ್ ಖುಷಿ ಆಗ್ಬಿಟ್ಟು ದೂರದಿಂದ ಬರಬೇಕು. ನನ್ನ ಮೈಂಡ್ ಸೆಟ್ ಕರೆಕ್ಟ್. ಪ್ರೈಸಿಂಗ್ ಚೆನ್ನಾಗೈತಪ್ಪ, ಕ್ವಾಲಿಟಿ ಐತೆ, ಒಳ್ಳೆ ಹೆಸರು ಐತೆ, ಚೆನ್ನಾಗೈತೆ, ಬರಬಹುದು. ನಿಮ್ ಕಡೆಯಿಂದ ಬಂದ್ರೆ ಬೀನ್ ಬ್ಯಾಗ್ ಫ್ರೀ ಇದ್ದೇ ಇರುತ್ತೆ. ಇದ್ರ ಜೊತೆ ಇನ್ನೊಂದು ಬೀನ್ ಬ್ಯಾಗ್ ಬೇರೆ ಬೀನ್ ಬ್ಯಾಗ್ ಬರುತ್ತೆ. ಓಕೆ ಸೂಪರ್. ಸೊ ಫ್ರೀ ಡೆಲಿವರಿ, ಡಿಸ್ಕೌಂಟ್ ಅಂಡ್ ಅದ್ರ ಜೊತೆ ಬೀನ್ ಬ್ಯಾಗ್ ವಿತ್ ವಾರಂಟಿ. ಸರ್ ಹಂಗೆ ಕಂಟಿನ್ಯೂ ಮಾಡ್ಬಿಡೋಣ. ಸರ್ ನಮ್ದು ಡಬಲ್ ಹೆಡ್ ರೆಸ್ಟ್ ಸೋಫಾ. ಓಕೆ, ಸೊ ಡಬಲ್ ಹೆಡ್ ರೆಸ್ಟ್. ಹೌದು ಸರ್. ವೈ ಯಾಕೆ ಡಬಲ್ ಹೆಡ್ ರೆಸ್ಟ್? ಒಂದೇ ಸಾಕಲ್ವಾ? ಯಾಕೆ ಎರಡು ಕೊಡ್ಬೇಕು? ನೋಡಿ ಓಪನ್ ಮಾಡ್ಬಿಟ್ಟು. ಓ, ಇದ್ರಲ್ಲೂ ನೀವು ಬೇಕಾದ್ರೂ ಕಂಫರ್ಟ್ ಬೇಕು. ಹೌದು ಹೌದು ಅಲ್ವಾ? ಹೌದು. ಸೊ ಇದ್ರಲ್ಲೂ ಕಂಫರ್ಟ್ ಇರ್ಲಿ ಅಂತ. ಹೌದು, ಇದು ಡುವಲ್ ಸೋಫಾ ಸರ್. ಇದು ಈ ಸೋಫಾನ ನೀವು 2 ಟೈಪ್ಸ್ ಮಾಡಬಹುದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಫಂಕ್ಷನ್ ಐತೆ, ಫಸ್ಟ್ ಫಂಕ್ಷನ್ ಅಲ್ಲಿ ಈ ತರ ಇಕ್ಕಿ ನಿಮ್ ಸೋಫಾ, ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ಬಂದ್ಬಿಟ್ಟು ಈ ತರ ಓಪನ್ ಮಾಡ್ಬಿಟ್ಟು ಇಕ್ಕಿ, ಪೂರ್ತಿ ಡಿಫ್ರೆಂಟ್ ಲುಕ್ ಆಗ್ಬಿಡುತ್ತೆ ಸೋಫಾದೆ. ಇದೇ ಚೇಂಜ್ ಆಗ್ಬಿಡುತ್ತೆ. ಹೌದು, ಪೂರ್ತಿ ಪ್ಯಾಟರ್ನ್ ಚೇಂಜ್ ಆಗ್ಬಿಡುತ್ತೆ. ಹೈ ಬ್ಯಾಕ್ ಆಗ್ಬಿಡುತ್ತಲ್ವಾ? ಹೌದು ಸರ್, ಹೈ ಬ್ಯಾಕ್ ಆಗ್ಬಿಡುತ್ತೆ. ನೋಡಿ ಇವಾಗ ನೋಡಿ ಹೆಂಗ್ ಚೇಂಜ್ ಆಯ್ತು. ಟೋಟಲ್ ನಿಮ್ಗೆ ಹೈ ಬ್ಯಾಕ್ ಫೀಲ್ ಸಿಗುತ್ತೆ. ಆಗ್ಲೇ ತೋರಿಸಿದ್ವಿ ತಾನೆ ವೆಲ್ಫೈರ್, ಆ ವೆಲ್ಫೈರ್ ನ ತರಾನೇ ಇಲ್ಲೂ ಕೂಡ ನಿಮ್ಗೆ ಡ್ಯುಯಲ್ ಹೆಡ್ ರೆಸ್ಟ್. ಓಕೆನಾ? ಸೊ ಇದ್ರಲ್ಲೂ ಕೂಡ ಕುಶನ್ ಹಾಕಿದ್ದಾರೆ. ಅಂದ್ರೆ ಇದು ಅದಕ್ಕೆ ಡಬಲ್ ಹೆಡ್ ರೆಸ್ಟ್ ಸರ್. ಅದು ಇದು ಫಿಲ್ ಅಲ್ವಾ ಸರ್? ಇದು ಪಾಲಿಫಿಲ್ ಮಾಡಿ. ಎಕ್ಸಾಕ್ಟ್ಲಿ ಸರ್, ಪಾಲಿಫಿಲ್ ಇದು. ಓಕೆ, ಇದೆಲ್ಲ ಕರ್ಲಾಂದೆ ಅಲ್ವಾ ಸರ್? ಎಲ್ಲ ಕರ್ಲಾಂದು. ಓಕೆ, ಮತ್ತೆ ಇದರಲ್ಲಿ ನೀವು ನೋಡಿ ನಾನು ಕೂತ್ಕೊಳ್ತೀನಿ, ತುಂಬಾ ಅಂದ್ರೆ ತುಂಬಾ ಬೌನ್ಸಿಂಗ್ ಆಗುತ್ತೆ ಸರ್. ಇಲ್ಲಿ ನೋಡಿ, ನಾ ಸುಮ್ಮನೆ ಮಾಡ್ತಾ ಇಲ್ಲ, ಕಸ್ಟಮರ್ ಇಲ್ಲಿ ಬಂದು ಅವರೇ ಮಾಡ್ಲಿ. ಹೌದು ಸರ್. ಮತ್ತೆ ಇನ್ನೊಂದು ಸರ್, ಕಸ್ಟಮರ್ಸ್ಗೆ ಭಯ ಏನಂದ್ರೆ ಈ ಮೆಕ್ಯಾನಿಸಮ್ ಹಾಳಾಗ್ಬೋದು, ಹೊರಟೋಗ್ಬೋದು. ಹೌದು ಸರ್. ಲೋಕಲ್ ಮೆಕ್ಯಾನಿಸಮ್ 600 ರುಪೀಸ್, ನಾನು ಹಾಕೋದು ಮೆಕ್ಯಾನಿಸಮ್ ಬಂದ್ಬಿಟ್ಟು 1,850 ರುಪೀಸ್ ಸರ್. 1,850? ಹೌದು ಸರ್, 1,850 ರುಪೀಸ್ ನಂದು ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ಗೆ ಲೈಫ್ ಟೈಮ್ ವಾರಂಟಿ ನಮ್ದು. ಈ ಮೆಕ್ಯಾನಿಸಮ್ಗೆ ಲೈಫ್ ಟೈಮ್ ವಾರಂಟಿ. ಇದ್ರ ಜೊತೆ ಒಂದು ಟೀಪೈ ಬರುತ್ತೆ, 2 ಪಫೀಸ್ ಬರುತ್ತೆ. ಇದೊಂದು ಪ್ರೈಸಿಂಗ್ ನಾನು ನಿಮಗೆ ತೋರಿಸ್ತೀನಿ. ಪಫೀಸ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ, ಇದರ ಪ್ರೈಸಿಂಗ್ ಇರೋದು 75,000 ರುಪೀಸ್. 75 ಇದೆ. 75 ಅನ್ಕೊಂಬೇಡಿ, ನಮ್ಮ ವೀಕ್ಷಕರಿಗೆ ಇದರಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಇದೆ ಸರ್. ಇದು ಲಾಸ್ಟ್ ವಿಡಿಯೋನಲ್ಲಿ ಬಂದ್ಬಿಟ್ಟು 66ಗೆ ಆಫರ್ ಮಾಡಿದ್ವಿ. ಸರಿ, ನಿಮ್ ವಿಡಿಯೋನಲ್ಲಿ ಫಸ್ಟ್ ವಿಡಿಯೋ, ಈ ವಿಡಿಯೋ ಯಾರು ನೋಡ್ಬಿಟ್ಟು ಕನ್ನಡ ಕೋರ್ ಇಂದ ಬಂದಿದ್ದೀನಿ ಅವ್ರಿಗೆ ಈ ಸೋಫಾ ನಾನು ಕೊಡ್ತೀನಿ 59,999. 59,999. ಹೌದು ಸರ್, ವಿತ್ ಪೂರ್ತಿ ಫ್ಯಾಮಿಲಿ ಜೊತೆ, ಟೀಪೈ, ಪಫಿ, ಡಬಲ್ ಹೆಡ್ ರೆಸ್ಟ್, ಎಲಿಗೆಂಟ್ ಲುಕ್ ಎಲ್ಲರ ಜೊತೆ. ಸೊ ವೀಕ್ಷಕರೇ, ಈ ಸೋಫಾ ಎಕ್ಸ್ಪ್ಲೈನ್ ಮಾಡೋ ಬದಲು ನಾನು ಇದ್ರೆ ಮಾಡ್ತಿದ್ದೀನಿ. ಯಾಕಂತಂದ್ರೆ ಇಲ್ಲಿ ತೋರಿಸಿ, ಇಲ್ಲಿ ನಿಮ್ಮ ಏನು ಕೈ ಇಟ್ಕೊಳ್ತೀರಾ ಆ ಜಾಗ ಒಳ್ಳೆ ದಿಮ್ ತರ ಮಾಡಿದ್ದಾರೆ. ಸಾರ್ನೇ ಕೇಳೋಣ, ಸರ್ ಏನ್ ಸರ್ ಇದು? ಒಂದು ಪಿಲೋ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ರೆ ಇದು ನಮ್ದು ಹಾಟೆಸ್ಟ್ ಕೇಕ್. ಬೇರೆ ಸೋಫಾಗೆ ನಾವು 10 ದಿವಸ ತಗೊಳ್ತೀವಿ ಅಂದ್ರೆ ಈ ಸೋಫಾಗೆ 25 ದಿವಸ ಟೈಮ್ ತಗೊಳ್ತೀವಿ. 25 ಡೇಸ್ ಬೇಕಾ? ಅಷ್ಟು ಆರ್ಡರ್ಸ್ ಐತೆ. ವೈ ಯಾಕೆ ಸರ್? ಈ ಸೋಫಾ ಬೇರೆ ಕಡೆ ಇರಲಿಲ್ಲ, ಇದು ನಾನು ಪರ್ಸನಲ್ ಡಿಸೈನ್ ಮಾಡೋದು ಸೋಫಾ. ಐ ಕ್ರಿಯೇಟೆಡ್ ದಿಸ್ ಸೋಫಾ. ಒಂದ್ 3 ತಿಂಗಳು ಹಿಂದೆ ನಾನು ಚಾಲೆಂಜ್ ಮಾಡಿದ್ದೆ, ಬೇರೆ ಕಡೆ ಈ ಸೋಫಾ ಇದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಯಾಕಂದ್ರೆ ನಾನು ಡಿಸೈನ್ ಇವಾಗ ಯೂಟ್ಯೂಬ್ ನಲ್ಲಿ ಹಾಕಾದ್ಮೇಲೆ ತುಂಬಾ ಜನ ಕಾಪಿ ಮಾಡಿದ್ದಾರೆ. ಸೆಕೆಂಡರಿ ಕಾಪಿ ಆಗ್ತಾ ಇರತ್ತೆ, ಪರವಾಗಿಲ್ಲ, ನಮ್ಗಿಂತ ಅವರು ಚೆನ್ನಾಗಿರ್ಲಿ. ಓಕೆ, ಈ ಸೋಫಾ ಹೆಸರು ಬಂದ್ಬಿಟ್ಟು ಗೂಗಲ್. ವೈ ಗೂಗಲ್? ಯಾಕೆ ಸಮಥಿಂಗ್ ಡಿಫರೆಂಟ್ ಸರ್ ಇದು ಅಲ್ವಾ? ಒಂದು ಸಮಥಿಂಗ್ ಡಿಫರೆಂಟ್ ಸೋಫಾ, ಸಮಥಿಂಗ್ ಡಿಫರೆಂಟ್ ನೇಮ್. ಹಂಗೆ ಒಳಗಡೆ ಹೊರಟೋಗ್ತಿದ್ದೀನಲ್ಲ ಸರ್ ನಾನು. ನೀವು ಬ್ಯಾಕ್ ನೋಡಿ, ಸ್ಟ್ರೇಟ್ ಇಲ್ಲ ಬ್ಯಾಕ್, ಇದು ಇನ್ಕ್ಲೈನ್ ಇಷ್ಟಿರುತ್ತೆ. ಹಿಂಗಿದೆ. ಇಲ್ಲಿ ಬನ್ನಿ ಈ ಕಡೆ, ಇಲ್ಲಿಂದ ಸೈಡ್ ಇಂದ ತೋರಿಸ್ಬೇಕು. ಹೌದು ನೋಡಿ, ಹಿಂಗ್ ಕುತ್ಕೊಂಡಾಗ ಇಲ್ಲಿ ಹೌದು ಸೈಡ್ ನೀವು ನೋಡಿ ಸರ್, ಹೀಗಿದೆ. ನನ್ನ ಕೈ ನೋಡಿ, ಹೌದು ಎಷ್ಟು ಕ್ರಾಸ್ ಆಗಿದೆ. ಹೌದು, ಸೊ ದಟ್ ನಮ್ಗೆ ಬ್ಯಾಕ್ ಕಂಫರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹೌದು ಸರ್. ಮತ್ತೆ ಹ್ಯಾಂಡಲ್ ಅಬ್ಸರ್ವ್ ಮಾಡಕ್ ಹೇಳ್ತೀನಿ ಕ್ಯಾಮರಾಮನ್ಗೆ. ಹ್ಯಾಂಡಲ್ ಬೇಕೇ ಬೇಕದು. ಪಿಲ್ಲರ್ ಪೈಪ್ ತೊಳಕ್ ಒಂದು ಹ್ಯಾಂಡಲ್ ಕೊಟ್ಟಿದೀವಿ. ಇಲ್ಲಿಂದ ಕಂಟಿನ್ಯೂ ಆಗ್ಬಿಟ್ಟು ಇಲ್ಲಿ ಈ ಕಡೆ ಬನ್ನಿ, ಇಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, ವಿಚ್ ಲುಕ್ಸ್ ಡಿಫರೆಂಟ್. ಮತ್ತೆ ಪೂರ್ತಿ ಚೆಸ್ಟರ್ ವರ್ಕ್ ಆಗಿದೆ ಸರ್. ಇಲ್ಲೂ ಚೆಸ್ಟರ್ ಡಿಸೈನ್. ಹೌದು ಸರ್. ಮತ್ತೆ ಇದರಲ್ಲಿ ಹಾಕಿರೋದು ಬಂದ್ಬಿಟ್ಟು ಮೋಲ್ಡೆಡ್ ಫೋಮ್, ಮೆಮೊರಿ ಫೋಮ್ ಅಂಡ್ HR ಫೋಮ್ ಬೋತ್. 3 ಕಂಬೈನ್ ಮಾಡಿದೀವಿ. ಮತ್ತೆ ಬಂದ್ಬಿಟ್ಟು 0 ಗ್ರಾವಿಟಿ ಫೋಮ್ ಅಂತ ಒಂದು ಟಾಪಿಂಗ್ ಲೇಯರ್ ಕೊಟ್ಟಿದೀವಿ. 0 ಗ್ರಾವಿಟಿ. ಹೌದು, ನೀವು ಕೂತ್ಕೊಳ್ಳಿದ ತಕ್ಷಣ ನೀವು ನೋಡಿ ಎಷ್ಟು ಒಳಗಡೆ ಹೋಗ್ತೀರಾ, ಫುಲ್ ಒಳಗಡೆ ಹೊರಟೋಗ್ತೀವಿ. ಹೌದು ಸರ್. ಓಕೆ, ಈ ತರ ಕಂಫರ್ಟ್ ನನ್ನ ಸೋಫಾ ಕಾಪಿ ಮಾಡಿರ್ಬೋದು, ಬಟ್ ಈ ತರ ಕಂಫರ್ಟ್ ಯಾರು ಕೊಡೋಕ್ಕಾಗಲ್ಲ. ನೀವು ಯಾವ ಅಂಗಡಿನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬನ್ನಿ. ಔಟ್ಲುಕ್ ಕಾಪಿ ಆಗುತ್ತೆ. ಹೌದು, ಬಟ್ ಒಳಗಡೆ ಕಾಪಿ ಮಾಡಿ ಒರಿಜಿನಲ್ ಫೇಕ್ ಕಾಪಿನೇ. ಪ್ರೈಸ್ ಹೇಳ್ಬಿಟ್ಟು ಮೂವ್ ಆಗ್ಬಿಡೋಣ. ಇದ್ರದ್ದು ಪ್ರೈಸ್ ಹೇಳಕ್ಕಾಗಲ್ಲ ಸರ್. ಇದ್ರದ್ದು ಪ್ರೈಸಿಂಗ್ ಇರೋದು ಬಂದ್ಬಿಟ್ಟು 95,000 ರುಪೀಸ್. ಓಕೆ, ಬಟ್ ಕಸ್ಟಮರ್ಸ್ ಇಲ್ಲಿ ಬರ್ಲಿ ಬೆಸ್ಟ್ ಪ್ರೈಸಿಂಗ್ ಮಾಡಿ ಕೊಡ್ತೀವಿ. ಇದ್ರದ್ದು ಡಿಮಾಂಡ್ ತುಂಬಾ ಐತೆ ಸರ್. ಸರ್ಪ್ರೈಸ್ ಇದೆಯಾ? ಸರ್ಪ್ರೈಸ್ ಐತೆ, ಒಳ್ಳೆ ಸರ್ಪ್ರೈಸ್. ಬಟ್ ಡೋಂಟ್ ವರಿ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಸರ್ ಬನ್ನಿ, ನೆಕ್ಸ್ಟ್ ಮೂವ್ ಆಗ್ಬಿಡೋಣ. ಹೌದು ಸರ್. ಸರಿ, ಇನ್ನೊಂದು ಕ್ವಶನ್ ಕೇಳ್ತೀನಿ. ದಿಸ್ ಇಸ್ ಇದೆಯಲ್ಲ, ಇದು ನನ್ನ ಫೇವರೇಟ್ ಕಲರ್, ಟ್ಯಾನ್ ಬ್ರೌನ್. ನಮ್ಮ ಯಾವುದೇ ಸೋಫಾದಲ್ಲಿ
ತುಂಬಾ ಚೆನ್ನಾಗಿರುತ್ತೆ ಇದು. ಹೌದು ಅಂಡ್ ಇದು ಕ್ಲಾತ್ ಅಲ್ಲ ಹೌದು ಸರ್. ಅಲ್ವಾ? ಏನಿದು? ದಿಸ್ ಇಸ್ ಪ್ಯೂರ್ ವೀಗನ್ ಲೆದರ್. ಪ್ಯೂರ್ ವಿಗನ್ ಲೆದರ್. ಹೌದು, ಮಾರ್ಕೆಟ್ ನಲ್ಲಿ ಫಸ್ಟ್ ಟೈಮ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಬೇರೆ ವಿಡಿಯೋನಲ್ಲಿ ನೀವು ನೋಡಿರಲ್ಲ. ಪ್ಯೂರ್ ವೀಗನ್ ಲೆದರ್, ಮತ್ತೆ ಶಾಕಿಂಗ್ ಪ್ರೈಸ್ ನಲ್ಲಿ. ಲೆದರ್ ಅಂದಿದ ತಕ್ಷಣ 1 ಲಕ್ಷ ಮೇಲ್ಗಡೆನೆ, ಹೌದು, 1.5 ಲಕ್ಷ ಮೇಲ್ಗಡೆನೆ. ಬಟ್ ಇದು ವೆರಿ ಲೆಸ್ ಪ್ರೈಸ್ ನಲ್ಲಿ ನಾನು ತಗೊಂಡ್ ಬಂದಿದ್ದೀನಿ. ಇದನ್ನು ಸರ್ಪ್ರೈಸಿಂಗ್ ಪ್ರೈಸಿಂಗ್ ಇರುತ್ತೆ. ಬಟ್ ಇದು ಸ್ಪೆಸಿಫಿಕೇಶನ್ ಹೇಳ್ತೀನಿ. ಬ್ಯಾಕ್ ನೀವು ನೋಡಿ ತುಂಬಾ ಡಿಫ್ರೆಂಟ್ ಐತೆ. ಬನ್ನಿ ಸ್ವಲ್ಪ ಮುಂದೆ ಬನ್ನಿ. ಹೌದು ಫಸ್ಟ್ ಇದ್ರ ಲೆದರ್ ಕ್ವಾಲಿಟಿ ತೋರಿಸಿ. ಹೌದು ಸರ್, ಇಸ್ ದಿಸ್ ಗುಡ್ ಸ್ನೇಕ್ ಪ್ರಿಂಟ್ ಕ್ವಾಲಿಟಿ? ಬಂದಿದೆ. ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಹೌದು, ಕೊಟ್ಟಿದ್ದಾರೆ. ಸ್ವಲ್ಪ ಇನ್ನು ಜೂಮ್ ಮಾಡಿ, ಇಲ್ಲಿ ಗೊತ್ತಾಗುತ್ತೆ. ಸ್ನೇಕ್ ಪ್ರಿಂಟ್ ಐತೆ, ವಿಚ್ ಗಿವ್ಸ್ ಏಸ್ಥೆಟಿಕ್ ಲುಕ್ ಸರ್. ಓಕೆ ಓಕೆ, ಸ್ಟ್ರೇಟ್ ಲೈನ್ ಡಿಸೈನ್ ಐತೆ, ಮತ್ತೆ ಇದು ಅಡ್ಜಸ್ಟೇಬಲ್ ತರ ಬರುತ್ತೆ. ನಿಮ್ ವೇಟ್ ಬ್ಯಾಕ್ ಸೈಡ್ ಜಾಸ್ತಿ ಐತಾ, ನೀವು ಹೈಟ್ ಇದ್ದೀರಾ ಆಟೋಮೆಟಿಕ್ ಬ್ಯಾಕ್ ಹೋಗುತ್ತೆ, ಕಡಿಮೆ ಇದ್ರೆ ಆಟೋಮೆಟಿಕ್ ಹೆಡ್ ಗೆ ಸಪೋರ್ಟ್ ಕೊಡುತ್ತೆ. ಅಡ್ಜಸ್ಟೇಬಲ್ ಇದು ಅಂದ್ರೆ ಆಟೋಮೆಟಿಕಲಿ ಅಡ್ಜಸ್ಟೇಬಲ್. ಆಟೋಮೆಟಿಕ್ಲಿ ಅಡ್ಜಸ್ಟೇಬಲ್. ಓಕೆ ಓಕೆ. ಮತ್ತೆ ಇದು ಸೋಫಾ ಹೆಸರು ಟಿ ಮಾಡೆಲ್ ಪ್ಲಸ್ ಅನಾಕೊಂಡಾ ಸೋಫಾ. ಟಿ ಮಾಡೆಲ್ ಪ್ಲಸ್ ಅನಾಕೊಂಡಾ. ಅನಾಕೊಂಡಾ ಕಸ್ಟಮರ್ ತುಂಬಾ ಚೆನ್ನಾಗಿ ಟಿ ಮಾಡೆಲ್ ಹೇಳಿದ್ವಿ ಮೊದಲು, ಆಮೇಲೆ ಕಸ್ಟಮರೇ ಒಂದು ಸಜೆಸ್ಟ್ ಮಾಡಿದ್ದು ಅನಾಕೊಂಡಾ ಚೆನ್ನಾಗೈತೆ ಅಂತ. ಇದೆ ಅನಾಕೊಂಡಾ ತರಾನೇ ಹಂಗೆ ಇದೆ. ಇಲ್ಲಿ ಬನ್ನಿ, ಇಲ್ಲಿ ಇದಕ್ಕೆ ಟಿ ಮಾಡೆಲ್. ಸೊ ಇಲ್ಲಿ ನಿಮ್ಗೆ ಒಂದು ಟಿ ಅನ್ನೋ ಒಂದು ಡಿಸೈನ್ ಇಲ್ಲಿ ಬರುತ್ತೆ. ಮತ್ತೆ ಲೆಗ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಗನ್ ಮೆಟಲ್ ಲೆಗ್ಸ್ ಕೊಟ್ಟಿದ್ದೀವಿ ಸರ್. ಗನ್ ಮೆಟಲ್? ಹೌದು ಸರ್, ಗನ್ ಮೆಟಲ್ ಲೆಗ್ಸ್ ಸೇಮ್ ಇದಕ್ಕೂ ಇದಾಗಿದೆ ಸರ್. ಸೇಮ್ ಸೆಂಟರ್ ಟೇಬಲ್ ಅಲ್ಲೂ ನಿಮ್ಗೆ. ಸೆಂಟರ್ ಟೇಬಲ್ ಅಲ್ಲೂ ಅಷ್ಟೇ. ಇದರಲ್ಲಿ ವೈಟ್ ಗ್ಲಾಸ್ ಹಾಕಿದೀವಿ, ಬಟ್ ಇದ್ರದ್ದು ಆಕ್ಚುಲ್ ಲುಕ್ ಬ್ಲಾಕ್ ಗ್ಲಾಸ್ ಹಾಕಿದ್ರೇನೆ ಬರೋದು ಈ ಸೋಫಾದು. ಓಕೆ, ಇದ್ರ ಜೊತೆ ನಿಮ್ಗೆ ಟೀಪೈ ಬರುತ್ತೆ, 2 ಪಫಿ ಬರುತ್ತೆ. ಇದು ಪ್ಯೂರ್ ಲೆದರ್ ಅಂತ ಅಂದ್ರೆ. ಹೌದು ಸರ್, ಪ್ಯೂರ್ ಲೆದರ್ ಅಂತ ಬಂದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ, ತುಂಬಾ ಎಕ್ಸ್ಪೆರಿಮೆಂಟ್ ಆಗುತ್ತೆ ಇದ್ರ ಮೇಲೆ. ಹೌದು ಸರ್, ಯಾಕಂದ್ರೆ ಅದು ಚೆನ್ನಾಗಿದ್ಯಾ ಇಲ್ಲ, ವಾಟರ್ ಪ್ರೂಫ್ ಎಲ್ಲ ನೋಡ್ಬೇಕಾಗುತ್ತೆ. ಹೌದು ಸರ್. ಸೊ ಅದಕ್ಕೆ ಒಂದ್ ಎಷ್ಟು 2-3 ಟೆಸ್ಟ್ ಮಾಡೋಣ ಇದಕ್ಕೆ. ನೀವು ಏನ್ ಟೆಸ್ಟ್ ಕೇಳ್ತೀರಾ, ಐ ಆಮ್ ರೆಡಿ ಸರ್. ರೆಡಿ ಇದೀರಾ? ರೆಡಿ. ಸೊ ಇಡ್ಲಿ ಜೊತೆ ಒಂದ್ 2 ಸಾಂಬಾರು ಬರ್ಲಿ ಇಲ್ಲಿ. ಹೌದು ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಸಾಂಬಾರ್ ತರಿಸ್ತಾ ಇದೀವಿ. ಸೋಪ್ ಆಗೋ ಸಾಂಬಾರ್ಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳ್ತಾ ಇದ್ರೆ, ಗಲೀಜ್ ಆಗಲ್ಲ ಇದು. ಗಲೀಜ್ ಆಗಲ್ಲ. ಗಲೀಜ್ ಆಗಲ್ಲ. ಆಗ್ಲಾ ಇದ್ರ ಮೇಲೆ ಹಾಕಿ ಸರ್. ಕಾನ್ಫಿಡೆಂಟ್ ಇದೀರಾ? ಕಾನ್ಫಿಡೆಂಟ್, ಐ ಆಮ್ ವೆರಿ ಕಾನ್ಫಿಡೆಂಟ್. ಮುಂದೆ ಬನ್ನಿ, ಮುಂದೆ ಬನ್ನಿ. ಸೊ ವೀಕ್ಷಕರೇ, ನಾನು ಇವಾಗ ಇದ್ರ ಮೇಲೆ ಸಾಂಬಾರ್ ಹಾಕ್ತೀನಿ. ನನಗೆ ಮನ್ಸೇ ಬರ್ತಾ ಇಲ್ಲ ಸಾಂಬಾರ್ ಹಾಕಿ. ಸರ್ ನೀವು ಹಾಕಿ ಸರ್. ಸರ್ ಹಾಕ್ಲಾ? 100%. ನಿಜವಾಗ್ಲೂ ಹಾಕ್ಲಾ? 100% ಸರ್. ಸರ್ ಬೇಜಾರಿಲ್ಲ ತಾನೆ? ಏನ್ ಬೇಜಾರಿಲ್ಲ ಸರ್, ಹಾಕಿ ಸರ್. ಇನ್ನು ಸರ್ ಹಾಕಿ. ನಿಜನಾ? 100% ಸರ್. ಸೋಪ್ ಮೇಲೆ ಸಾಂಬಾರ್ ಒರ್ಸಿ ಸರ್, ಇದನ್ನ ಆರಾಮಾಗಿ ಹೋಗುತ್ತೆ ಸರ್, ಏನ್ ತೊಂದರೆ ಇಲ್ಲ. ಹಾ, ಓಕೆ, ಜಸ್ಟ್ ಡೂ ಇಟ್. ತೋರಿಸಿ ವೀಕ್ಷಕರಿಗೆ. ಓಕೆ, ಸೊ ವೀಕ್ಷಕರೇ, ಕಂಪ್ಲೀಟ್. ಹೌದು ಸರ್. ಓಕೆ, ಇಲ್ಲಿ ಒಂದು. ಹಾ, ಅಷ್ಟೇ ನಥಿಂಗ್ ಎಲ್ಸ್. ಯಾವ ಅರ್ಶನ ತೋರಿಸಿ ವೀಕ್ಷಕರಿಗೆ. ಸ್ವಲ್ಪ ಒಳಗಡೆ ಕಂಪ್ಲೀಟ್ ಝೂಮ್ ಮಾಡಿ ತೋರಿಸಿ, ಹತ್ತಿರದಿಂದ ತೋರಿಸಿ. ಹೌದು, ಯಾವುದೇ ರೀತಿಯ ಸಮಸ್ಯೆ. ಸಾಂಬಾರ್ ಬಿಡ್ಲಿ, ಇಡ್ಲಿ ತಿನ್ಬೇಕಾದ್ರೆ ಸಾಂಬಾರ್ ಚಲ್ತೀರಾ, ದೋಸೆ ತಿನ್ಬೇಕಾದ್ರೆ ಹಾಕ್ಲಿ, ಪೆನ್ ಮಾರ್ಕ್ ಆಗ್ಲಿ, ಏನಾದ್ರೂ ಆಗ್ಲಿ ಆರಾಮಾಗಿ ಹೋಗ್ಬಿಡುದು ಸರ್. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. 100% ಏನು ಪ್ರಾಬ್ಲಮ್ ಇಲ್ಲ. ಕಸ್ಟಮರ್ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಮಾಡಿ ಇನ್ನು ತಗೊಬನ್ನಿ. ಇಲ್ಲಿ ಹಿಂದ್ಗಡೆಯಿಂದ ತೋರಿಸಿ ನೋಡಿ. ಇಲ್ಲೆಲ್ಲ ಸಾಂಬಾರ್ ಇದೆ, ನೋಡ್ತಾ ಇರ್ಬೋದು ನೀವು. ಸೇಮ್ ಸಾಂಬಾರ್ ಇಲ್ಲಿದೆ. ಓಕೆ, ಬಟ್ ಆದ್ರೆ ಇದು ಒರೆಸಿದಾಗ ಕ್ಲೀನ್ ಮಾಡ್ಕೊಂಡ್ರೆ ನೀವು ಏನು ಟೆನ್ಷನ್ ಆಗಲ್ಲ. ಅದರದ್ದು ಪ್ರೂಫ್ ಸರ್. ಇದು ಬರ್ನ್ ಮಾಡೋದು. ಬರ್ನ್? ಹೌದು ಸರ್. ಬನ್ನಿ ಇಲ್ಲಿ. ಬರ್ನ್ ಮಾಡ್ತೀರಾ? ಹೌದು ಸರ್, ಮಾಡಿ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಬರ್ನ್ ಆಗಲ್ವಾ? ಇದು ಆಗಲ್ಲ ಸರ್, ಇದು ಬರ್ನ್ ನೀವು ಎಷ್ಟಾದ್ರೂ ಮಾಡಿ. ಓಕೆ, ಇದು ಬರ್ನ್ ಆಗಲ್ಲ ನಿಮ್ಗೆ. ಪ್ಯೂರ್ ಲೆದರ್ ಆಗಿರೋದ್ರಿಂದ ಇದು ಬರ್ನ್ ಆಗಲ್ಲ ನಿಮ್ಗೆ. ಓಕೆ, ಸಾರೆ ಮಾಡಿ ತೋರಿಸಿದ್ರು. ಸೊ ಸಾಂಬಾರ್ ಪ್ರೂಫ್, ಫೈರ್ ಪ್ರೂಫ್, ಹೌದು ಸರ್, ವಾಟರ್ ಪ್ರೂಫ್, ಸ್ಟೇನ್ ಪ್ರೂಫ್, ಪೆನ್ ಪ್ರೂಫ್, ಅದೇ ಸ್ಟೇನ್ ಪ್ರೂಫ್. ಹೌದು, ಎವ್ರಿಥಿಂಗ್, ಎಲ್ಲದಕ್ಕೂ ಪ್ರೂಫ್ ಬೇಕು. ಎಸ್ಪೆಷಲಿ ಕಿಡ್ಸ್ ಅಂಡ್ ಹ್ಯೂಮನ್ ಪ್ರೂಫ್ ಇರಬೇಕು ಅಂತಂದ್ರೆ ಈ ರೀತಿ ಸ್ವಲ್ಪ ಬೈ ಮಾಡಬೇಕು. ಸರ್ ನೀವೇ ಹೇಳಿದ್ರೆ ಮಾರ್ಕೆಟ್ ಲ್ಯಾಕ್ಸ್ ಟುಗೆದರ್ ಇದೆ ಅಂತ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. 100% ನಾನು ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಡೋಂಟ್ ವರಿ. ಒಂದ್ಸತಿ ಕಸ್ಟಮರ್ಸ್ ಇಲ್ಲಿ ಬರ್ಲಿ, ಇದ್ರದ್ದು ಫೀಲಿಂಗ್ ತಗೊಳ್ಳಿ, ಅವಾಗ್ಲೇ ಅವ್ರಿಗೆ ಗೊತ್ತಾಗೋದು ಇದ್ರದ್ದು ಸೋಫಾ ಟೇಸ್ಟ್ ಏನು, ಇದ್ರದ್ದು ಕಂಫರ್ಟ್ ಏನು ಅಂತ ಗೊತ್ತಾಗುತ್ತೆ. ಇವಾಗಲೇ ನಾನು ಪ್ರೈಸಿಂಗ್ ಹೇಳಿದ್ರೆ ಏನ್ ಪ್ರೈಸಿಂಗ್ ಇದು ಅಂತಾರೆ, ಬಟ್ ಬರ್ಲಿ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ. ಬಟ್ ವರ್ತ್ ಇದೆ ವೀಕ್ಷಕರೇ, 100% ವರ್ತ್. ಸ್ನೇಹಿತರೆ, ಸೋಫಾ ಬೇಕು, ಎಕ್ಸ್ಟ್ರೀಮ್ ಕಂಫರ್ಟ್ ಬೇಕು ಅಂದ್ರೆ ನಿಮ್ಗೆ ಬರುವಂತದ್ದು ಇಲ್ಲಿ ರೆಕ್ಲೈನರ್ ಮಾಡೆಲ್. ಏನಪ್ಪ ರೆಕ್ಲೈನರ್ ಮಾಡೆಲ್? ಮಾಡೆಲ್ ಅಲ್ಲ, ರೆಕ್ಲೈನರ್ ಆಕ್ಚುಲಿ. ಸೊ ಅದನ್ನ ಸರ್ ಹತ್ರನೇ ಕೇಳ್ಬಿಡೋಣ. ಸರ್ ಬನ್ನಿ, ಎಂಟ್ರಿ ಆಗಿ ಇಲ್ಲಿ. ಹಲೋ ಸರ್, ಇದ್ರದ್ದು ಹೆಸರು ಬಂದ್ಬಿಟ್ಟು ಬ್ಲಾಕ್ ಹಾರ್ಸ್. ಬ್ಲಾಕ್ ಹಾರ್ಸ್? ಹೌದು ಸರ್. ಸರ್ ಓಪನ್ ಮಾಡಿ ನೋಡ್ಬೋದಾ? ಶೋರ್ ಸರ್, ಐ ಓಪನ್ ಇಟ್ ಫಾರ್ ಯು. ಓಕೆ, ನೋಡಿ ವೀಕ್ಷಕರೇ, ಮಾಡಿ ಹಿಂದೆನೂ ಹೋಗ್ಬೋದು ಸರ್ ನೀವು ಆರಾಮಾಗಿ. ಕಂಪ್ಲೀಟ್ ಆಗಿ ನಿಮ್ಗೆ ರೆಸ್ಟ್ ಸಿಗುತ್ತೆ. ಹೌದು ಸರ್. ಇದಕ್ಕೆ ಏನು ಕ್ಲಾತ್ ಹಾಕಿದ್ದೀರಾ ನೀವು? ಇದ್ರ ಮೇಲ್ಗಡೆ ಇದ್ರ ಮೇಲೆ ಬಂದ್ಬಿಟ್ಟು ನಿಮ್ಗೆ ನಾಪಾ ಲೆದರ್ ಅಂತ ಹಾಕಿ. ನಾಪಾ ಲೆದರ್. ಬನ್ನಿ ಇಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ನಾಪಾ ಲೆದರ್. ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಸರ್ ಒಂದು ಕ್ವಶನ್, ಲೆದರ್, ಪ್ಯೂರ್ ಲೆದರ್ ನೋಡಿದ್ವಿ, ನಾಪಾ ಲೆದರ್ ಹೀಟ್ ಆಗಲ್ವಾ ಬ್ಯಾಕ್ಗೆ? ನಮ್ಗೆ ಇದು ಹೀಟ್ ಆಗುತ್ತೆ. ಇದ್ರದ್ದು ಒಂದು ಡ್ಯೂರೇಷನ್ ಐತೆ. 6 ಅವರ್ಸ್ ಆದ್ಮೇಲೆ ಇದ್ರದ್ದು ಹೀಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಕಂಟಿನ್ಯೂಸ್ ಈ ಒಂದು ಸೀಟ್ ನಲ್ಲಿ 6 ಅವರ್ಸ್ ಕೂತ್ಕೊಂಡಾದ್ಮೇಲೆ ಅವಾಗ ಇದ್ರದ್ದು ಹೀಟ್ ಸ್ಟಾರ್ಟ್ ಆಗುತ್ತೆ. 6 ಅವರ್ಸ್? ಹೌದು ಸರ್. 6 ಅವರ್ಸ್ ಯೂಶುವಲಿ ಯಾರು ಅಷ್ಟೊಂದು ಕೂತ್ಕೊಳ್ಳಲ್ಲ ಸರ್. ಓಕೆ, ಬಟ್
ಇನಿಷಿಯಲಿ 1 hour 2 hour ಗಂತೂ ಏನೂ ಆಗಲ್ಲ. ಏನಾಗಲ್ಲ ಸರ್, ಆರಾಮಾಗಿ ನೀವು 5 hours ತನಕ ನೀವು ಕೂತ್ಕೊಳ್ಳಿ, ತೊಂದರೆ ಇಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ ಸರ್. ಪ್ಯೂರ್ ಲೆದರ್ ಅಲ್ಲಿ ನೀವು 6 hours ಮೇಲೇನೂ ಆಗಲ್ಲ ಅನ್ಕೊಂತೀನಿ ನಾನು. ನೀವು 365 days ಕೂತ್ಕೊಳ್ಳಿ, ಏನು ಆಗಲ್ಲ. ಪ್ಯೂರ್ ಲೆದರ್ ಅಲ್ಲಿ, ಪ್ಯೂರ್ ಲೆದರ್ ನಲ್ಲಿ ಏನು ಆಗಲ್ಲ. ಇದು ನಾಪಲ್ ಲೆದರ್. ಇದು ನಾಪಲ್ ಲೆದರ್. ಓಕೆ, ಇದು ಪ್ರೈಸ್ ಅನೌನ್ಸ್ ಮಾಡ್ತಾ ಇದೀವಾ? ಮಾಡೋಣ ಸರ್, ಮಾಡ್ಬಿಡೋಣ ಸರ್. ಇದು ಹಳೆ ವಿಡಿಯೋನಲ್ಲಿ ಬಂದ್ಬಿಟ್ಟು ನಾವು 85 79 ತನಕ ಕೊಡ್ತಾ ಇದ್ವಿ. ಓಕೆ ಓಕೆ. MRP ಆಫ್ಟರ್ ಡಿಸ್ಕೌಂಟ್ 90,000 ಇರೋದು 85 ಇಂದ 79 ತನಕ ನಾವು ಕೊಡ್ತಾ ಇದ್ವಿ ಇದು. ಓಕೆ ಓಕೆ. ಆಮೇಲೆ ಒಂದು ವಿಡಿಯೋನಲ್ಲಿ ರೀಸೆಂಟ್ ಆಗಿ ಬಂದ್ಬಿಟ್ಟು 75 ಗೆ ಇಂಟ್ರೊಡ್ಯೂಸ್ ಮಾಡಿದೀವಿ. 75 ಗೆ. ಹೌದು ಓಕೆ ಸರ್. ಓಕೆ. ಇವಾಗ ಹೊಸ ಗಣೇಶನ ಹಬ್ಬ ಬರ್ತಾ ಐತೆ, ಅದಕ್ಕೋಸ್ಕರ ಈ ಸೋಫಾ ಬಂದ್ಬಿಟ್ಟು ನಾವು ನಿಮ್ಗೆ ಕೊಡ್ತೀವಿ 69,999. 69,999. ಹೌದು, ಅದರಲ್ಲಿ ಇದು ಒಂದು ರೆಕ್ಲೈನರ್ ಬರುತ್ತೆ, ಇಲ್ಲೊಂದು ರೆಕ್ಲೈನರ್ ಬರುತ್ತೆ, ಇಲ್ಲೊಂದು ರೆಕ್ಲೈನರ್, ಇಲ್ಲೊಂದು ರೆಕ್ಲೈನರ್, ಮತ್ತೆ 10,000 ಪ್ಲಸ್ ಕಲರ್ ಆಪ್ಷನ್ ಜೊತೆ. ನಾನು ಕ್ಯಾಮರಾಮನ್ಗೆ ಹೇಳ್ತೀನಿ ಈ ಮೆಕ್ಯಾನಿಸಮ್ ತೋರ್ಸಕ್ಕೆ. ತೋರಿಸಿ, ಇಲ್ಲಿ ಕೆಳಗಡೆ ತೋರಿಸಿ ಸರ್. ಇದು LP ಮೆಕ್ಯಾನಿಸಮ್ ಸರ್. ಇದು LP ಮೆಕ್ಯಾನಿಸಮ್. ಹೌದು, ಇದು ತಾನೇ ಇದು? ಹೌದು, ಓಕೆ. LP ಮೆಕ್ಯಾನಿಸಮ್. LP ಮೆಕ್ಯಾನಿಸಮ್ ಏನ್ ಬೆನಿಫಿಟ್? LP ಮೆಕ್ಯಾನಿಸಮ್ ಸರ್, ನಾರ್ಮಲ್ ಮೆಕ್ಯಾನಿಸಮ್ ನಿಮ್ಗೆ 1 ವರ್ಷನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಓಕೆ ಓಕೆ. LP ಮೆಕ್ಯಾನಿಸಮ್ ನಿಮ್ಗೆ 8 years ಆದ್ಮೇಲೆ ಬಂದ್ಬಿಟ್ಟು ಸರ್ವಿಸ್ ಕೇಳುತ್ತೆ. 8 years ಆದ್ಮೇಲೆ? ಹೌದು. ಅವಾಗ ಬಂದ್ಬಿಟ್ಟು 1200 ರೂಪೀಸ್ ಒಂದು ಸ್ಪ್ರಿಂಗ್ ಬರುತ್ತೆ. ಆ ಸ್ಪ್ರಿಂಗ್ ನ ನೀವು ಚೇಂಜ್ ಮಾಡ್ಬಿಟ್ರೆ ತಿರ್ಗಾ 8 years ಯು ಕ್ಯಾನ್ ಯೂಸ್ ಇಟ್. ಮತ್ತೆ 8 years ಯೂಸ್ ಮಾಡಬಹುದು. ಹೌದು ಸರ್. ರೋಲೆಕ್ಸ್ ಸೋಫಾ. ರೋಲೆಕ್ಸ್. ಹೌದು ಸರ್. ವಿತ್ ಮ್ಯೂಸಿಕ್ ಬರ್ಬೇಕು ಅದು ರೋಲೆಕ್ಸ್ ಅಲ್ವಾ? ಸೊ ರೋಲೆಕ್ಸ್ ಅಂದ್ರೇನೆ ವಿತ್ ಮ್ಯೂಸಿಕ್, ಒಂದು ಬಲೂನ್ ಟೈಪ್ ಕುಶನ್, ವಾಚ್, ಒಂದು ಫಿನಿಶ್ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ. ಇದು 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 ಏನ್ ಸರ್? ಇದು ರೆಕ್ಲೈನರ್ ಸರ್. ಇದು ರೆಕ್ಲೈನರ್ ಏನಾ? ಓಪನ್ ಮಾಡಿ ಬ್ಯಾಕ್ ಸೈಡ್ ನೀವು. ಓಹೋ, ಫುಲ್ ಫ್ಲಾಟ್. ಸ್ವಲ್ಪ ಕಂಫರ್ಟಬಲ್. ಇದು ಇನ್ನ ಫ್ಲಾಟ್ ಹೋಯ್ತಾ ಇಲ್ಲ? ಹೌದು ಸರ್. ವ್ಯತ್ಯಾಸ ಸರ್. ಇದನ್ನು ಒಂದು ಡಿಫರೆಂಟ್ ಮೆಕ್ಯಾನಿಸಮ್ ಇದಕ್ಕೆ ಹಾಕಿದೀವಿ, ಒಂದು ಡಿಫರೆಂಟ್ ಫೋಮ್ ಹಾಕಿದೀವಿ. ಸೊ ಇಟ್ ಗಿವ್ಸ್ ಡಿಫರೆಂಟ್ ಕಂಫರ್ಟ್. ನಾನು ಒಂದು ಕಸ್ಟಮರ್ಸ್ ಹೇಳ್ತೀನಿ ಸರ್, ನನ್ನ ಪ್ರೈಸಿಂಗ್ 5,000 6,000 ರೂಪೀಸ್ ಜಾಸ್ತಿನೇ ಸರ್. ಒಂದ್ 5,000 ರೂಪಾಯಿ ಜಾಸ್ತಿ ಅಂತೀರಾ? ಹೆಂಗ್ ಜಸ್ಟಿಫೈ ಮಾಡ್ತೀರಾ ನೀವು? ಅದು ನಾನು ಹೇಳ್ತೀನಿ. ನಂದು 5,000 ರೂಪೀಸ್ 6,000 ರೂಪೀಸ್ 100% ನಿಮ್ಗೆ ಜಾಸ್ತಿ ಬಂದೇ ಬರುತ್ತೆ. ಓಕೆ. ಬೇರೆ ಅಂಗಡಿನಲ್ಲಿ ಯಾಕೆಂದ್ರೆ ನಾನು ಇಲ್ಲಿ ಕಾಂಪಿಟಿಷನ್ ಮಾಡಕ್ ಬಂದಿಲ್ಲ. ನನ್ ಕ್ವಾಲಿಟಿ, ನನ್ ಪ್ರಕಾರ ಮಾಡೋದು, ನನ್ಗೆ ಬಾಳ್ಕೆ 15 ವರ್ಷ ಬರಬೇಕು ಆ ತರ ಮಾಡೋದಕ್ಕೆ ನನ್ಗೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗಿ ನಾನು ಯೂಸ್ ಮಾಡ್ತೀನಿ. ಇವಾಗ ಈ ಫ್ಯಾಬ್ರಿಕ್ ಸರ್, ಈ ಫ್ಯಾಬ್ರಿಕ್ ನಲ್ಲಿ 10,000 15,000 ಉಳಿಬಹುದು ಇದರಲ್ಲಿ. ಹೌದು. ಇವಾಗ ಇದಕ್ಕೆ ನಾನು ಹಾಕಿದ್ದೀನಿ 700 ರೂಪೀಸ್ ಪರ್ ಮೀಟರ್ ಫ್ಯಾಬ್ರಿಕ್. ಇದು 700 ರೂಪೀಸ್ ಪರ್ ಮೀಟರ್? ಹೌದು ಸರ್. ಸರ್, ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ರಾ? ಸರ್, ಇದಕ್ಕೆ ಇರೋದು 90,000, ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಟ್ಟು 85 ಐತೆ. 85. ಬಟ್ ನಿಮ್ ವೀಕ್ಷಕರು ಬಂದ್ರೆ ಅವ್ರಿಗೆ ಬಂದ್ಬಿಟ್ಟು ಇದು 79 ಇದ್ದಿದ್ದು, ಇವಾಗ ನಾನು ಬಂದು ಕೊಡ್ತೀನಿ 75,000 ರೂಪೀಸ್. ಇದು 75 ಗೆ ಕೊಡ್ತೀನಿ. 75 ಗೆ ಕೊಡ್ತೀನಿ ವಿತ್ ಕಲರ್ ಆಪ್ಷನ್ಸ್ ಕೊಡ್ತೀನಿ ಸರ್. ಕ್ವಿಕ್ ಆಗಿ ಹೌದು ಸರ್, 2 ಸೋಫಾಗಳನ್ನ ಮುಗಿಸ್ಬಿಡ. ಹೌದು ಸರ್. ಇದು ಹೆಸರು ಬಂದ್ಬಿಟ್ಟು ಬಾಹುಬಲಿ ಸೋಫಾ. ಬಾಹುಬಲಿ. ಎಸ್ ಸರ್. ನೀವು ಪ್ರತಿಯೊಂದಕ್ಕೂ ಎಕ್ಸ್ಪ್ಲೇನ್ ಕೊಡ್ಬೇಕು ನಮ್ಗೆ, ಯಾಕೆ ಹೆಸರು ಇಟ್ಟಿದ್ದೀರಾ ಅಂತ. ಸರ್, ಇದ್ರದ್ದು ಲುಕ್ ಆ ತರ ಐತೆ ಸರ್. ಬಾಹುಬಲಿ ತರ ನೋಡಿ ಸರ್, ಎಷ್ಟು ಬಲ್ಜಿಯಾಗಿ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ದೊಡ್ಡದಾಗಿರುವಂತಹ, ತುಂಬಾ ಬಲ್ಜಿ ಆಗಿರುವಂತದ್ದು. ಅಂದ್ರೆ ಇದ್ರಲ್ಲಿ ನಾವು ಕುತ್ಕೊಂಡ್ರೆ ನಾವು ಮಾಯ ಆಗ್ಬಿಡ್ತೀವಿ. ಇದರಲ್ಲಿ ಕೊಟ್ಟಿರೋದು ಬಕೆಟ್ ಕುಶನ್. ಬಕೆಟ್ ಕಾರ್ ಸೀಟ್ ಬರುತ್ತಾ? ಸ್ವಲ್ಪ ಮುಂದೆ ಬನ್ನಿ. ಸೇಮ್ ಅದೇ ತರ ಬಕೆಟ್ ಕುಶನ್. ಇದು ಬಕೆಟ್ ಅಲ್ವಾ ಸರ್? ಇದು ಓವಲ್ ಇರೋದು ನೋಡಿ, ಓವಲ್ ಶೇಪ್ ಅಲ್ಲಿ. ಹೌದು ಸರ್. ಅಂದ್ರೆ ಇದು ಫ್ಲಾಟ್ ಆಗಾಗ್ಲಿ ಇಲ್ಲ, ಇದು ರೌಂಡ್ ಆಗಿದೆ ನೋಡಿ. ಇಲ್ಲಿ ನೋಡಿ, ರೌಂಡ್ ಇದೆ. ಹೌದು ಸರ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಟೀಕುಡ್ ಲೆಗ್ ಸರ್ ಇದು. ಮತ್ತೆ ಈ ಹ್ಯಾಂಡಲ್ ನಾನು ಹೇಳ್ತೀನಿ ತೋರ್ಸಕ್ಕೆ. ಈ ಹ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ಪೂರ್ತಿ ಚೆಸ್ಟರ್ ವರ್ಕ್ ಆಗಿರುತ್ತೆ. ಕಂಪ್ಲೀಟ್ ಚೆಸ್ಟರ್ ವರ್ಕ್. ಇನ್ನು ನಿಮ್ಗೆ ಟೀಕುಡ್ ಕಾಣಿಸುತ್ತೆ. ನಿಮ್ಮ ಮನೆಯಲ್ಲಿ ಟೀಕುಡ್ ಯೂಸ್ ಮಾಡಿದ್ರೆ ಟೀಕುಡ್. ದಿಸ್ ಇಸ್ ಟೀಕುಡ್ ಅಲ್ಲ? ಹೌದು ಸರ್, ದಿಸ್ ಇಸ್ ಟೀಕುಡ್. ಕಂಪ್ಲೀಟ್ಲಿ ಟೀಕುಡ್. ಚೆಸ್ಟರ್ ವರ್ಕ್ ತೋರಿಸಿ ಸರ್ ಇಲ್ಲಿ. ಹೌದು ಸರ್, ಕಂಪ್ಲೀಟ್ಲಿ ಚೆಸ್ಟರ್ ವರ್ಕ್. ಹೌದು. ಮತ್ತೆ ಇಲ್ಲಿ ಟಾಪ್ ನಲ್ಲಿ ನೋಡಬಹುದು, ಇದು ಚೆನ್ನಾಗಿದೆ. ಆರಾಮಾಗಿ ಕಂಫರ್ಟ್ ಆಗಿ ಇರ್ಬೋದಲ್ಲ ಸರ್ ಇದರಲ್ಲಿ. ಡೈಮಂಡ್ ಕಟ್ ಡಿಸೈನ್ ಕೊಟ್ಟಿದೀವಿ. ನೀವು ಅಬ್ಸರ್ವ್ ಮಾಡಿ ಎಷ್ಟು ಪ್ರೀಮಿಯಂ ಆಗಿ ಬಂದಿದೆ ಡೈಮಂಡ್ ಕಟ್ ಡಿಸೈನ್. ಇದು ಕ್ವಿಲ್ಟಿಂಗ್ ಅಲ್ವಾ ಸರ್? ಹೌದು, ಡೈಮಂಡ್ ಕಟ್ ಕ್ವಿಲ್ಟಿಂಗ್ ಇದು. ಇದ್ರ ಜೊತೆನೂ ನಿಮ್ಗೆ ಬಂದ್ಬಿಟ್ಟು ಒಂದು ಟೀಪೈ ಬರುತ್ತೆ ಅಂಡ್ 2 ಪಫೀಸ್ ಬರುತ್ತೆ. 2 ಪಫೀಸ್. ಹೌದು ಸರ್, 2 ಪಫೀಸ್ ಬಂದ್ಬಿಡುತ್ತಲ್ವಾ? ಹೌದು. ಇದು ಏನ್ ರೇಟ್ ಹೇಳ್ತಾ ಇದ್ರಿ ಸರ್? ಸರ್, ಇದನ್ನು ಸರ್ಪ್ರೈಸ್ ಕಣ. ಸರ್ಪ್ರೈಸ್ ಕಣ? ಹೌದು ಸರ್, ಬೆಸ್ಟ್ ಪ್ರೈಸ್ ಇರುತ್ತೆ. ನಾವು ಯಾವ ಯಾವ್ದು ಸರ್ಪ್ರೈಸ್ ಅಂತ ಹೇಳ್ತೀವಿ ಅವೆಲ್ಲ ಜಾಸ್ತಿ ಇಲ್ಲ, ಅವೆಲ್ಲ ಕಮ್ಮಿ ಇದೆ ರೀ. ಸೊ ನೆಕ್ಸ್ಟ್ ಸೋಫಾ ಇದೆಯಲ್ಲ, ದಿಸ್ ಇಸ್ ಮೈ ಫೇವ್ರೇಟ್ ಸೋಫಾ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಮ್ಮ ಹಳೆ ಸೋಫಾ ಹಾಳಾಯ್ತು ಅಂತ ಅಂದ್ರೆ 100% ಸರ್ಗೆ ಹೇಳಿದೀನಿ, ಸರ್ ಈ ಸೋಫಾ ನಮ್ಗೆ ಕಳ್ಸ್ಕೊಡ್ಬೇಕು. 100% ಸರ್, ನೀವು ಹೇಳಿದ್ರೆ ನಾವು ಮಾಡೇ ಮಾಡ್ತೀವಿ ಸರ್. ನೇಮ್ ಏನಿದ್ರದ್ದು? ಸೋಫಾ ಟಫನ್ ಸೋಫಾ. ಟಫನ್ ಸೋಫಾ. ಹೌದು. ಕ್ಯಾಮರಾಮನ್ ಹೇಳ್ತೀನಿ ಸ್ವಲ್ಪ ದೂರ ಹೋಗ್ಬಿಟ್ಟು ಪೂರ್ತಿ ಸೋಫಾ ತೋರಿಸಕ್ಕೆ. ಪೂರ್ತಿ ಸೋಫಾ ತೋರಿಸಿ ಒಂದ್ಸತಿ ಎಲ್ಲ ಕಂಪ್ಲೀಟ್ ಆಗಿ. ಪ್ರೀಮಿಯಂ ಲುಕ್ ಸರ್ ಇದು. ಪ್ರೀಮಿಯಂ, ವೆರಿ ಡಿಫರೆಂಟ್ ಲುಕ್ ಬರುತ್ತೆ ಇದರಲ್ಲಿ. ಇಲ್ಲಿ 2 ಕಪ್ ಹೋಲ್ಡರ್ಸ್, ದೇರ್ 2 ಕಪ್ ಹೋಲ್ಡರ್ಸ್, ದೇರ್ 2 ಕಪ್ ಹೋಲ್ಡರ್ಸ್, 6 ಕಪ್ ಹೋಲ್ಡರ್ಸ್. 6 ಕಪ್ ಹೋಲ್ಡರ್ಸ್. ಬನ್ನಿ. ನನ್ನ ಫೇವರೇಟ್ ಸೆಕ್ಷನ್ ಇವಾಗ ಸರ್ ಹೇಳ್ತಾರೆ ನೋಡಿ. ಇವಾಗ ಇದು 100% ಕಾಪಿ ಆಗುತ್ತೆ ಸರ್. ನೀವು ಕ್ರಿಯೇಟ್ ಮಾಡಿರೋದ? ಸರ್, ನನ್ನ ಪರ್ಸನಲ್ ಡಿಸೈನ್. ನೀವು ಪರ್ಸನಲ್ ಆಗಿ ಅಂಗಡಿನಲ್ಲಿ ನಿಲ್ಕೊಂಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದು ನಾನ್ ಡಿಸೈನ್ ಮಾಡಿದ್ದು. ನನ್ಗೆ ಏನು ನೋಡ್ರಿ ಇಲ್ಲಿ ತೋರಿಸಿ ಬನ್ನಿ, ಇನ್ನೊಂದ್ಸತಿ ತೋರಿಸಿ. ಹೌದು, ಗ್ಲಾಸ್. ಸೊ ಟಫನ್ ಗ್ಲಾಸ್ ಇಲ್ಲಿ ಇರೋದ್ರಿಂದ ಅದಕ್ಕೆ ಏನು ಟಫನ್ ಸೋಫಾ ಅಂತ ಇಟ್ಟಿದ್ರೆ ಟಫನ್ ಸೋಫಾ. ಸೊ ಇದು ದಿಸ್ ಇಸ್ ಮೈ ಫೇವರೇಟ್. ಹೌದು ಸರ್. ನಾನು ಸರ್ಗೆ ಹೇಳ್ಬಿಟ್ಟಿದ್ದೀನಿ, ಸರ್ ಇದು ನನಗೆ ಬೇಕೇ ಬೇಕು. ನನಗೆ ಏನ್ ಇಷ್ಟ ಅಂದ್ರೆ, ನನ್ನ ಹತ್ರ ಇರೋದು ಸೋಫಾಸ್ ಬೇರೆ ಹತ್ರ ಇರಬಾರ್ದು. ನಾನ್ ಏನ್ ಸೋಫಾಸ್ ಕಸ್ಟಮರ್ಗೆ ಕೊಡ್ತಾ ಇದೀನಿ, ಬೇರೆ ಅಂಗಡಿಯವ್ರಿಗೆ ಸಿಗಬಾರ್ದು, ಡಿಫ್ರೆಂಟ್ ಇರಬೇಕು. ಸೊ ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ವುಡ್ ಹಾಕ್ತಾರೆ ಇಲ್ಲಿ. ಸೊ ನಾನು ಏನ್ ಪ್ಲಾನ್ ಮಾಡಿದೆ, ನನಗೆ ವುಡ್ ಬೇಡ, ಗ್ಲಾಸ್ ವಿತ್ ಗ್ಲಾಸ್.
ಸೂಪರ್ ವೆರಿ ನೈಸ್, ಒಳ್ಳೆ ಡಿಸಿಷನ್. ಹೌದು ಅಂಡ್ ಇನ್ನೊಂದು ಇಷ್ಟ ಆಗಿದ್ದು ಬನ್ನಿ ಇಲ್ಲಿ ದ ಕ್ಲಾತ್ ಸರ್. ಇದು ಏನು ಕ್ಲಾತ್ ಸರ್, ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬನ್ನಿ, ಝೂಮ್ ಮಾಡಿ ಈ ಕ್ಲಾತ್ ನ. ಝೂಮ್ ಕ್ಲಾತ್ ಬಂದ್ಬಿಟ್ಟು ನಿಮ್ಗೆ ಕಾಫಿ ಪ್ರೂಫ್, ಓಕೆ, ಪೆನ್ ಪ್ರೂಫ್, ಹಾ, ಸಾಂಬಾರ್ ಪ್ರೂಫ್, ಟೀ ಪ್ರೂಫ್, ಇದು ಫ್ಯಾಬ್ರಿಕ್, ಇದು ಎಲ್ಲ ಪ್ರೂಫ್ ಸರ್. ಸರ್ ನೀವು ಕಾಫಿ ಪ್ರೂಫ್ ಅಂತ ಅಂದ್ರೆ ನಾನು ಕಾಫಿ ಹಾಕ್ಬೇಕು ಸರ್ ಇದಕ್ಕೆ. ಸರ್ ಒಂದು ಕಾಫಿ ರೆಡಿ ಇದೆ. ಹೌದು ಸರ್. ಓಕೆ, ನೀವು ಅನ್ಕೊಬಹುದು ಇದು ನಿಜವಾಗ್ಲೂ ಕಾಫಿ ಹೌದು ಅಲ್ಲ. ಕ್ಯಾಮರಾಮನ್ ಗೆ ಹೇಳ್ತೀನಿ ಝೂಮ್ ಮಾಡ್ಬಿಟ್ಟು ತೋರ್ಸಕ್ಕೆ. ಓಕೆ, ಸೊ ದಿಸ್ ಇಸ್ ಪ್ಯೂರ್ ಕಾಫಿ. ನಾನು ಕುಡ್ ತೋರಿಸ್ತೀನಿ ರೀ. ಓಕೆನಾ? ಸೊ ಪ್ಯೂರ್ ಕಾಫಿ, ಯಾವುದೋ ನೀರಿಗೆ ಮಿಕ್ಸ್ ಮಾಡಿರೋದು ಏನೂ ಇಲ್ಲ. ಇಲ್ಲಿ ಹತ್ರದಿಂದ ತೋರಿಸಿ, ದಿಸ್ ಇಸ್ ಕಾಫಿ. ಸೊ ಕಾಫಿನ ನನ್ನ ಫೇವ್ರೆಟ್ ಇದ್ರ ಮೇಲೆ ಹಾಕಕ್ ಬೇಜಾರಾಗ್ತಾ ಇದೆ. ಹಾಕಿ ಸರ್. ಸಾರ್ ಹೇಳ್ತವ್ರೆ ಹಾಕಿ ಮಾಡ್ಬಿಡೋಣ ಅಂತ. ಲೈವ್ ಪ್ರೂಫ್. ಸ್ವಲ್ಪ ಮುಂದೆ ಬನ್ನಿ, ನಮ್ಮ ವೀಕ್ಷಕರಿಗೆ ಲೈವ್ ಪ್ರೂಫ್ ಕೊಡೋಣ. ನೋಡಿ ಕರೆಕ್ಟಾಗಿ ಕಾಣ್ತಾ ಇರ್ಬೋದು. ಸೊ ಹಾಕ್ಲಾ ಸರ್? ಹಾಕಿ ಸರ್, ಹಾಕಿ. ಇಲ್ಲ ಹಾಕಿ. ಹಾಕ್ಲಾ ಸರ್? ಇದು ಹಾಕಿ ಹಾಕಿ, ಏನ್ ತೊಂದರೆ ಇಲ್ಲ, ಹಾಕಿ ಹಾಕಿ. ಹೇಳ್ತಾ ಇದ್ದೀರಾ? ಇಲ್ಲಿ ನೋಡ್ರಿ, ಕಾಫಿ ಹಾಕ್ತಾ ಇದೀವಿ. ಬಟ್ಟೆ ಕೊಡಿ ಸರ್. ಸರ್ ಆಲ್ಮೋಸ್ಟ್ ಎಂತ ಪ್ರೀಮಿಯಂ ಸೋಪ, ಇದ್ರ ಮೇಲೆ ಈ ತರ ಕಾಫಿ ಹಾಕೋದು ಸರಿನಾ ಸರ್? 2 hours 3 hours ಆದ್ಮೇಲೆ ಮಾಡೋದು ತೊಂದ್ರೆ ಇಲ್ಲ. ಇವಾಗ ನಾನು ಒಂದು 10 ಸೆಕೆಂಡ್ ಬಿಟ್ಟಿದ್ದೀನಿ ನಾ. ಓಕೆ ಓಕೆ ಓಕೆ, ವಿತೌಟ್ ಕಟ್ ನಾನು ತೋರಿಸ್ತೀನಿ ನೋಡಿ. ಓಕೆ 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 ಓಕೆ. ಏನ್ ಸರ್ ಇದು ಇಂತ ಒಳ್ಳೆ ಸೋಫಾ ಮೇಲೆ? ಹೌದು ಸರ್, ಕಾಫಿ ಹಾಕ್ತಾ ಇದ್ರಲ್ಲ ಸರ್ ನೀವು? ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಪಕ್ಕನಾ ಸರ್ ಇದು? ಹೌದು ಸರ್, ಪಕ್ಕ. ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ ಸರ್. ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಚಾನ್ಸ್ ಇಲ್ಲ ಸರ್. ಹೌದು ಸರ್, ಕ್ಲೀನ್ ಮಾಡಿ ಮಾಡಿ. ಓನ್ಲಿ ಒಂದು ರಾ ಬಟ್ಟೆಯಿಂದ ಕ್ಲೀನ್ ಮಾಡ್ತಿರೋದು ಸರ್ ನಾನು, ಓನ್ಲಿ ಡ್ರೈ ಕ್ಲಾತ್ ಇಂದ. ಓಕೆ, ಹೋಯ್ತು. ಇದು ವೈಟ್ ನಲ್ಲಿ ಹಾಕಿದ್ರೇನು ನೀವು ಕೊಡಿ, ಸ್ವಲ್ಪ ಕಾಫಿ ಇರ್ಬೇಕು ಕೊಡಿ ಇಲ್ಲಿ. ಹೌದು, ಇದ್ರ ಮೇಲೆ ಹಾಕಿ ಸರ್. ಇವಾಗ ನೆಕ್ಸ್ಟ್ ಶೀಟ್ ಮೇಲೆ ಹಾಕಿ. ಇಲ್ಲ ಹಾಕ್ತೀನಿ. ಓಕೆ, ತುಂಬಾ ಜನರಿಗೆ ಡೌಟ್ ಬರ್ಬೋದು ವೀಕ್ಷಕರೇ, ಹೌದು ಇದು ನಿಜ ಮಾಡ್ತಾ ಇದಾರೋ ಸುಳ್ಳು ಮಾಡ್ತಾ ಇದಾರೋ ಅಂದ್ಬಿಟ್ಟು. ಬಟ್ ನಾನೇ ಹೇಳ್ತಾ ಇದ್ದೀನಿ, ನಾನೇ ಕಾಫಿ ಹಾಕ್ತೀನಿ ನೋಡಿ. ಇವಾಗ ಕುಡಿ ಸರ್. ಇಲ್ಲಿ ಇನ್ನು ಸ್ವಲ್ಪ ಉಳ್ಕೊಂಡಿದೆ, ಯಾಕಂದ್ರೆ ನಾವು ಅಲ್ಲಿ ಸ್ವಲ್ಪ ಬಟ್ಟೆ ತರಕ್ಕೆ ಕಟ್ ಮಾಡ್ಬೇಕಾಯ್ತು. ಹೌದು. ಸೊ ಕಟ್ಟಿಂಗ್ ಬೇಡ, ಡೈರೆಕ್ಟ್ ಆಗಿ ಎಲ್ಲ ಹರಡ್ಲಿ ಇದು. ಹೌದು ಸರ್. ಸರ್ ಇವಾಗ ಕ್ಲೀನ್ ಮಾಡ್ತೀನಿ ನೋಡಿ ಸರ್. ಫಸ್ಟ್ ಆಫ್ ಆಲ್ ಇದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಸರ್? ಇದು ಅಬ್ಸರ್ವ್ ಮಾಡಿದ್ರೆ ವಿತಿನ್ 10 minutes ಡ್ರೈ ಆಗ್ಬಿಡುತ್ತೆ. ಡ್ರೈ ಆಗ್ಬಿಡುತ್ತಾ? ಹೌದು ಸರ್. ಏನ್ ಸರ್ ಇದು? ಸರ್ ಸಾಕಲ್ವಾ ಸರ್? ಕ್ಲೀನ್ ಆಯ್ತು. ಸಾಕಲ್ಲ ಸರ್, ಇದು ಇನ್ನೇನ್ ಬೇಕು ನಿಮ್ಗೆ? ಡೆಫಿನೆಟ್ಲಿ. ಸೊ ತುಂಬಾ ಚೆನ್ನಾಗಿದೆ. ಹೌದು ಸರ್, ವಿತ್ ಹೆಡ್ ರೆಸ್ಟ್ ಬರುತ್ತೆ ಇದು ಸರ್. ಇದಕ್ಕೂ ಅಡ್ಜಸ್ಟಬಲ್ ಹೆಡ್ ವಿತ್ ಹೆಡ್ ರೆಸ್ಟ್, ಇಟಾಲಿಯನ್ ಟೀಪೈ ಅಂಡ್ 2 ಪಫೀಸ್ ಬರುತ್ತೆ. ನೋಡಿ 40 ಡೆನ್ಸಿಟಿ ಇಸ್ ದಿಸ್. ಇದು ಬನ್ನಿ, ಮುಂದೆ ಬನ್ನಿ. ಇದು 5 kg ಡಂಬಲ್, 40 ಡೆನ್ಸಿಟಿ ಇದು. ಹೌದು. ಇದು ಮೋಲ್ಡೆಡ್. ಇದು ನೋಡಿ ಎಷ್ಟು ಬೌನ್ಸ್ ಆಗುತ್ತೆ. ಓ ಓ, ಹಿಂಗ್ ಹಾಕಿದ್ರೆ ನಾನು ಆಟೋಮೆಟಿಕ್ಲಿ ಇದು ಬೌನ್ಸ್ ಬ್ಯಾಕ್ ಕೊಡುತ್ತೆ. ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಳಗಡೆ ಹೋಗಲ್ಲ, ಎಲ್ಲಿ ನೀವು ಕೂತ್ಕೊಂಡಿರ್ತೀರ ಅಲ್ಲೇ ವೇಟ್ ತಗೊಳುತ್ತೆ. ಇದರಲ್ಲಿ ನೋಡಿ ಪೂರ್ತಿ ಎಲ್ಲ ಕಡೆಯಿಂದ ವೇಟ್ ತಗೊಂಡಿದೆ. ಓಕೆ ಓಕೆ. ಇದು ಓನ್ಲಿ ಸ್ವಲ್ಪ ವಿತ್ ಏರ್ ಔಟ್ ಫೀಚರ್ ಇರುತ್ತೆ. ಲೇಟೆಕ್ಸ್ ಅಂಡ್ ಮೋಲ್ಡೆಡ್ ಇಸ್ ನಥಿಂಗ್ ಈಕ್ವಲ್ ದೆನ್ ಸೇಮ್. ಸೊ ನಿಮ್ಮ ಎಲ್ಲಾ ಸೋಫಾಗಳಲ್ಲೂ ಇದೇನೇ ಯೂಸ್ ಮಾಡಿರ್ತೀರಾ? ಹೌದು ಸರ್. ಇದ್ರ ಮೇಲೆ ಹಾಕಿ, ಇದ್ರ ಮೇಲೆ ಹಾಕಿ, ಇದ್ರ ಮೇಲೆ ಹಾಕಿ. ದಟ್ಸ್ ಇಟ್. ಇದ್ರ ಮೇಲೆ ಹಾಕ್ತೀನಿ ನೋಡಿ ಈಗ. ಓ, ಏನ್ ರೇಟ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದರದ್ದು ಇರೋದು 79,000, ಬಟ್ ನಿಮ್ ವ್ಯೂವರ್ಸ್ ಬಂದ್ರೆ 64,000 rupees ನಾವು ಕ್ಲೋಸ್ ಮಾಡಿ ಕೊಡ್ತೀವಿ. 64,000. ಹೌದು ಸರ್. ಸೊ ವೀಕ್ಷಕರೇ, ಅಲ್ಲೊಂದು ಯೂನಿಕ್ ಸೋಫಾ ನೋಡಿದ್ರಿ. ಸೊ ಒನ್ಸ್ ಅಗೇನ್ ಸರ್ ಹೇಳ್ತಾರೆ, ಸರ್ ನಾವು ಮಾಡಿದಾಗೆಲ್ಲ ಕಾಪಿ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಸರ್ ನಿಮ್ಗೆ ಬೇಜಾರಿಲ್ವಾ ಸರ್? ಎಲ್ಲ ನಿಮ್ ಕಾಪಿ ಮಾಡ್ಕೊಂತಾರೆ ಸರ್. ಒಂದ್ ಕಡೆ ಖುಷಿನು ನಮ್ಕಿಂತ ಬೇರೆಯವರು ಇನ್ಸ್ಪೈರ್ ಆಗ್ತಾ ಇದೆ, ಅವ್ರಿಗೆ ಬಿಸ್ನೆಸ್ ಆಗ್ತಾ ಇದೆ. ಇದು ಇನ್ಸ್ಪಿರೇಷನ್ ಅಲ್ಲ ಸರ್. ಬೇರೆ ಮಾಡೋದು ಊಟಕ್ಕೆ, ಬೇರೆ ಮಾಡ್ತಿರೋದು ಅವ್ರಿಗೋಸ್ಕರ ಊಟಕ್ಕೆ ಇವ್ರು ತಗೊಂಡು ತಿಂತಾ ಇರೋದು. ಹಂಗೆ ಅಂತೀರಾ? ಏನ್ ಹೆಸರು ಸರ್? ಇಲ್ಲಿ ಯಾಕೆ ನೀವು ಶೆಲ್ಫ್ ಕೊಟ್ಟಿದ್ದೀರಾ ಇಲ್ಲಿ? ಯಾಕೆ ಸರ್? ಇದು ಒಂದು ಎಸ್ಥೆಟಿಕ್ ಸರ್. ಎಸ್ಥೆಟಿಕ್. ಎಲ್ಲಾ ಸೋಫಾ ಸೇಮ್ ಇರಬಾರ್ದು ನಂದು, ಬೇರೆ ಅಂಗಡಿಯಿಂದ ಬೇರೆ ಇರಬೇಕು. ಇವಾಗ ಇದರಲ್ಲಿ ಏನ್ ಮಾಡೋದು ಅಂದ್ರೆ, ಲೇಡೀಸ್ ಇರ್ತಾರಲ್ವಾ, ಸ್ಮಾಲ್ ಸಮ್ ಆಂಟಿಕ್ ಥಿಂಗ್ಸ್ ಚಿಕ್ಕದು ಹಾಕ್ಬಿಟ್ಟು ಗಮ್ ಹಾಕ್ಬಿಟ್ಟು ಹಂಚ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಮತ್ತೆ ನೋಡಿ, ಇದು ಕ್ಯಾಮರಾಮನ್ ಹೇಳ್ತೀನಿ, ಇಲ್ಲಿ ಹ್ಯಾಂಡಲ್ ಸೈಡ್ ನಲ್ಲಿ ತೋರ್ಸಕ್ಕೆ ಅಲ್ಲಿನೂ ಸ್ಟೋರೇಜ್ ಐತೆ. ಈ ಕಡೆ ಬನ್ನಿ. ಸೈಡ್ ಇಂದ ನೋಡೋರಿಗೆ ಇಲ್ಲೂ ಸ್ಟೋರೇಜ್ ಇದೆ. ಹೌದು, ಇಲ್ಲೂ ಸ್ಟೋರೇಜ್. ಫ್ಯಾಬ್ರಿಕ್, ಪ್ಯೂರ್ ಫ್ಯಾಬ್ರಿಕ್ ವಿತ್ ಕನ್ಸೋಲ್ ಬರುತ್ತೆ. ಕನ್ಸೋಲ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಮಾಡಿದೀನಿ ಈ ಟೈಮ್. ಇಂಜಸ್ ನೋಡ್ರಿ, ನಿಮ್ಮ ಕಿಚನ್ ಅಲ್ಲಿ ನೋಡಿರ್ತೀರಾ ಅಂತ ಇಂಜಸ್ ಕೊಟ್ಟಿದ್ದಾರೆ. ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ಕೊಟ್ಬಿಡ್ತಾರೆ. ಯಾವ್ದು ಇಂಚಸ್ ಸ್ವಲ್ಪ ಇಲ್ಲಿ ಕಸ್ಟಮರ್ ಬಂದ್ರೆ ಗೊತ್ತಾಗುತ್ತೆ. ಹಿಟ್ ಇಸ್ ಇದು. ಹೌದು ಸರ್. ಓ, ಹೈಟ್ ಇಸ್ ಇಂಜಸ್ ಅನ್ನ ಇಲ್ಲಿ ಹಾಕಿದ್ದಾರೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಒಂದು 10 years ಆ ಇಂಜಸ್ ಬಗ್ಗೆ ಯೋಚನೆ ಬೇಡ ನಿಮ್ಗೆ. ಇಕೋ ಹಿಟಿಚ್ ಆ ತರ ಯೂಸ್ ಮಾಡೋದು. ಓಕೆ, ಇದರಲ್ಲಿ ನಿಮ್ಗೆ ಹೆಡ್ ರೈಟ್ ಬರುತ್ತೆ. ಅಡ್ಜಸ್ಟಬಲ್ ಹೆಡ್ರೆಸ್ಟ್. ಈ ಕಡೆ ಬಂದ್ಬಿಡಿ ಸರ್, ನಮ್ಮ ವೀಕ್ಷಕರು ನೋಡ್ಲಿ. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ವೀಕ್ಷಕರೇ. ಸರ್ ಪ್ರೈಸ್ ರಿವೀಲ್ ಮಾಡ್ತಾ ಇದೀವಾ? ಮಾಡ್ತಾ ಇಲ್ಲ. ಫಾರ್ ಪ್ರೈಸ್ ಸ್ವಲ್ಪ ನಾನು ವೀಕ್ಷಕರಿಗೆ ಅಬ್ಸರ್ವ್ ಮಾಡಕ್ಕೆ ಹೇಳ್ತೀನಿ. ಕುಷನ್ ಹೈಟ್ ಒಂದ್ಸತಿ ನೋಡಿ ಸರ್, ಎಷ್ಟು ದೊಡ್ಡ ದಪ್ಪ ಕುಷನ್ ಐತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಂದು ತೋರಿಸಿ. ನಾನು ಕಾಲ್ ಇಟ್ಕೊಂತಾ ಇದ್ದೀನಿ ನಿಮ್ಗೆ. ಸೊ ಆಲ್ಮೋಸ್ಟ್ 10 inches 11.5 inches ಟು ಬಿ ಪ್ರಿಸೈಸ್.
11.5 ಇಂಚಸ್ ಇದು. ಹೌದು ಸರ್. ಓಕೆ, ಇದರದ್ದು ಪ್ರೈಸಿಂಗ್ ನಾನು ಬಂದ್ಬಿಟ್ಟು 79 ಇಕ್ಕನ ಅಂತ ಇದ್ವಿ. 79 ಇಡನ ಅಂತ ಅನ್ಕೊಂಡಿದ್ದೆ. ಇಡನ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಫ್ಯಾಬ್ರಿಕ್, ಸ್ವಲ್ಪ ಫೋಮ್ ಎಲ್ಲ ಜಾಸ್ತಿ ಐತೆ. ಕಮ್ಮಿ ಮಾಡೋಣ ಸರ್. ಕಡಿಮೆ ಮಾಡೋಣ ಸರ್, ಯಾಕಂದ್ರೆ ನಮ್ಮ ಗಣೇಶ ಹಬ್ಬನಲ್ಲಿ ಬಂದ್ಬಿಟ್ಟು ನಾವು ಕಸ್ಟಮರ್ಸ್ಗೆ ಒಳ್ಳೆದೇ ಡಿಸ್ಕೌಂಟ್ ಅಲ್ಲಿ ಕೊಡಬೇಕು, ಒಳ್ಳೆ ಆಫರ್ ಕೊಡಬೇಕು. ಓಕೆ, ತುಂಬಾ ದೂರದಿಂದ ಬರ್ತಾರೆ, ಸರಿ. ಸೊ ಅವ್ರಿಗೆ ಬೆಸ್ಟೇ ಕೊಡಬೇಕು. ಸೊ ಈ ಸೋಫಾ ಬಂದ್ಬಿಟ್ಟು ನಿಮ್ಗೆ 66,000 ರುಪೀಸ್ಗೆ ನಾನು ಕೊಡ್ತೀನಿ. 66,000. ಹೌದು ಸರ್. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್. ನೆಗೋಷಿಯಬಲ್ ಬೇಡ ಸರ್, 65 ಫೈನಲ್ ಕೊಟ್ಬಿಡೋಣ. 65 ಕಸ್ಟಮರ್ ಇಲ್ಲಿ ಬಂದು ತುಂಬಾ ಸರಿ, ನೆಗೋಷಿಯೇಟ್ ಮಾಡ್ತಾರೆ. ಇನ್ನೂ ಒಂದ್ಸಲ ಕಮ್ಮಿ ಮಾಡೋಣ ಸರ್. 64 ಮಾಡ್ಬಿಡೋಣ. ಸರಿ ಸರ್, ನೋ ಪ್ರಾಬ್ಲಮ್. ನೀವು ಹೇಳಾದ್ಮೇಲೆ ನಿಮ್ ವೀಕ್ಷಕರಿಗೆ ಕೊಳ್ಳಿ. ಓಕೆ, ಸೊ ಡೆಫಿನೆಟ್ಲಿ 64,000 ಸರ್ 66ಗೆ ಫಿಕ್ಸ್ ಆಗಿದ್ರು. ಬಟ್ ನೀವು ಇನ್ನ ಬರ್ತೀರಾ, ನೆಗೋಷಿಯೇಟ್ ಮಾಡೇ ಮಾಡ್ತೀರಾ. ಆ ನೆಗೋಷಿಯೇಷನ್ ಬೇಡ ಅನ್ನೋ ಕಾರಣದಕ್ಕೆ ಇಟ್ಸ್ 64,000. ಕರೆಕ್ಟಾ ಸರ್? ಟೀಪೈ ಬರುತ್ತೆ ಅಂಡ್ 2 ಪಫೀಸ್ ಅಬ್ಸಲ್ಯೂಟ್ಲಿ ಬಿಗ್ ಸೈಜ್. ಕ್ಯೂಬ್ ಪಫೀಸ್ ಬಂದ್ಬಿಟ್ಟು ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಬರುತ್ತೆ. ಅವಾಗಿಂದ ಸರ್ ಹೇಳ್ತಾ ಇದ್ರು ಸ್ವಲ್ಪ ಬ್ಲಾಕ್ ಹಾಕಿ ತೋರಿಸಿ ಸರ್ ಅಂತ ಹೇಳ್ತಾ ಇದ್ರು. ಬ್ಲಾಕ್ ಇದನ್ನ ಹಾಕಿದ್ದಾರೆ. ಹೌದು ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಡಿಫರೆನ್ಸ್ ನೋಡಿ. ಸೊ ದಿಸ್ ಲುಕ್ಸ್ ಕ್ಲಾಸಿಕ್, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಮನೇಲಿ ನೀವೇನಾದ್ರೂ ಟೀಪೈ ಸೆಂಟರ್ ಟೇಬಲ್ ಇಟ್ಕೊಂಡಿದ್ರೆ ಈ ತರ ಬ್ಲಾಕ್ ಗ್ಲಾಸ್ ಅನ್ನ ಹಾಕೊಳ್ಳಿ. ಅಮೇಜಿಂಗ್. ಈ ಸೋಫಾನಲ್ಲಿ ಇನ್ನೊಂದ್ ಕಡೆ ಒಂದು ಗ್ಲಾಸ್ ಆಡ್ ಮಾಡಿದೀವಿ ನೋಡಿ, ಎಲ್ಲೈತೆ ಗ್ಲಾಸ್? ಕಾಣ್ತಾ ಇಲ್ವಲ್ಲ ಸರ್ ನನಗೆ? ನೋ ಸರ್, ಇಲ್ಲೂ ಕಾಣ್ತಾ ಇಲ್ಲ ನನಗೆ. ಅಲ್ಲಿ ನೋಡಿ ಸರ್, ಇದು ಗ್ಲಾಸಾ? ಸರ್ ಬನ್ನಿ ಇಲ್ಲಿ ಬನ್ನಿ. ಇಲ್ಲ, ನಾನೇ ಎತ್ತಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಗ್ಲಾಸ್. ವೋ, ತೋರಿಸಿ ಇಲ್ಲಿ, ಬನ್ನಿ ಇಲ್ಲಿ. ದಿಸ್ ಇಸ್ ಗ್ಲಾಸ್. ಇದ್ರದ್ದು ಥಿಕ್ನೆಸ್ ನೀವು ನೋಡಿ ಸರ್, ನಾರ್ಮಲ್ ಗ್ಲಾಸ್ 4mm 2mm ಹಾಕ್ತಾರಲ್ವಾ, ಇಟ್ಸ್ 8mm ಗ್ಲಾಸ್. 8mm ಗ್ಲಾಸ್ ಅಲ್ವಾ ಇದು? 8mm ಗ್ಲಾಸ್ ಥಿಕ್ನೆಸ್ ನೀವು ನೋಡಿ. ಹಾಕ್ಬಿಡಿ ಸರ್, ವಾಪಸ್ ಹಾಕ್ಬಿಡಿ. ಹೌದು ಸರ್, ಇದು ಫಿಟ್ ಆಗುತ್ತೆ. ಅಲ್ಲಿ ಕಸ್ಟಮರ್ ಗೆ ತೋರ್ಸಕ್ಕೆ ಇದು ಅಡಿಷನಲ್ ಆಕ್ಸೆಸರಿ. ಇದು ಅಡಿಷನಲ್ ಆಕ್ಸೆಸರಿ ಸೋಫಾ ಜೊತೆ ಕೊಡಲ್ಲ, ಕಸ್ಟಮರ್ಸ್ ಕೇಳ್ತಾರಲ್ವಾ, ಅಟ್ ಎಕ್ಸ್ಟ್ರಾ ಕಾಸ್ಟ್, ಆಡ್ ಆನ್ ಕಾಸ್ಟ್ ನೀವು ಮಾಡ್ಕೊಟ್ಬಿಡ್ತೀರಾ. ಹೆಸರೇನು ಇದ್ರದ್ದು? ತಲ್ವಾರ್ ಮಾಡೆಲ್. ಇದರಲ್ಲಿ ಬಂದ್ಬಿಟ್ಟು ಬಲೂನ್ ಕುಶನ್ ಇರೋದು. ಕುಶನ್ ಸ್ಟ್ರೇಟ್ ಇಲ್ಲ, ಹಿಂಗೈತೆ, ಮತ್ತೆ ತುಂಬಾ ಬೌನ್ಸಿಂಗ್. ಈ ಒಂದ್ಸತಿ ಈ ಸೋಫಾ ಮೇಲೆ ಕೂತ್ಕೊಂಡಾದ್ಮೇಲೆ ನಿಮ್ಗೆ ಬೇರೆ ಸೋಫಾ ಇಷ್ಟ ಆಗಲ್ವಾ? ಕೂತ್ಕೊಳ್ಳಿ ಜೋರಾಗಿ. ಮುಂದೆ ಬನ್ನಿ, ತೋರಿಸ್ಬೇಕು ಕರೆಕ್ಟ್ ಆಗಿ ನೋಡಿ. ಇನ್ನೊಂದ್ಸಲ ಮಾಡೋಣ. ಸೊ ಆಲ್ಮೋಸ್ಟ್ 65 ಹತ್ತತ್ರ 70 kg ಹತ್ತತ್ರ ಇದ್ದೀನಿ. ಸೊ ನೋಡಿ, ನಾನೇ ಎಷ್ಟೊಂದು ಬೌನ್ಸ್ ಆಗ್ತೀನಿ ಅಂತಂದ್ರೆ ಎಷ್ಟು ಕ್ವಾಲಿಟಿ ಹಾಕಿರ್ಬೋದು ಇದರಲ್ಲಿ. ಇದ್ರದ್ದು ಹ್ಯಾಂಡಲ್ ನಾನು ಅಬ್ಸರ್ವ್ ಮಾಡಕ್ ಹೇಳ್ತೀನಿ ಕ್ಯಾಮರಾಮನ್ಗೆ. ವುಡನ್ ಒಂದು A30 ಕೊಟ್ಟಿದ್ದೀವಿ. ಓಕೆ, ಇದೇ ಸಾಕು ಸರ್. ಮೇನ್ ಹೈಲೈಟ್ ಈ ವೈಟ್ ಕಲರ್ಗೆ ಇದೇ ಲುಕ್. ಓಕೆ, ಇದ್ರದ್ದು ಪ್ರೈಸಿಂಗ್ ನಾವು ಕೊಡ್ತಾ ಇರೋದು 88,000 ರುಪೀಸ್. ಇಲ್ಲಿ 88 ಇದ್ದಿದ್ದು ಚೇಂಜ್ ಮಾಡ್ತೀರಾ? ನಿಮ್ ವೀಕ್ಷಕರಿಗೆ ನಾವು ಕೊಡ್ತಾ ಇರೋದು 68ಗೆ ಹಳೆ ವಿಡಿಯೋಸ್ ನಲ್ಲಿ. ಓಕೆ, ನಿಮ್ ಹಳೆ ವಿಡಿಯೋಸ್ ಏನೈತೆ ಅದರಲ್ಲಿ 68 ಐತೆ. ಬಟ್ ನಮ್ ಗಣೇಶ ಹಬ್ಬಕ್ಕೋಸ್ಕರ ನಾವು ಈ ಸೋಫಾ ಕೊಡ್ತೀವಿ 64,000 ರುಪೀಸ್ ಓನ್ಲಿ. 64,000? ಹೌದು ಸರ್. ಅದರಲ್ಲೂ ಡಿಸ್ಕೌಂಟ್? ಅದರಲ್ಲಿ ಬೆಸ್ಟ್ ಪ್ರೈಸಿಂಗ್. ಗ್ಲಾಸ್ ಬೇಕಂದ್ರೆ ಎಕ್ಸ್ಟ್ರಾ ಆಗುತ್ತೆ ವೀಕ್ಷಕರೇ. ಆ ಗ್ಲಾಸ್ ಇಸ್ ವೆರಿ ಕಾಸ್ಟ್ಲಿ ಗ್ಲಾಸ್. ಓಕೆ, ಯಾಕಂದ್ರೆ ಅದು ಡೈನಿಂಗ್ ಟೇಬಲ್ ಗ್ಲಾಸ್ ಕಾಸ್ಟ್ ತಗೊಳುತ್ತೆ. ಆ ಗ್ಲಾಸ್ ತಗೊಳುತ್ತೆ ಅದು? ಹೌದು ಸರ್. ಯಾಕಂದ್ರೆ ಅಷ್ಟು ಕಟ್ ಮಾಡಬೇಕು, ಹೌದು, ಥಿಕ್ನೆಸ್ ಕೊಡಬೇಕು. ಹೌದು ಸರ್. ಸೊ ಆದ್ರಿಂದ ಅದು ಸಪರೇಟ್ ಆದ್ರೂ ಕೂಡ 64,000 100% ವರ್ತ್ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಸರ್, ಬಜಾಜ್ EMI ಐತೆ ನಮ್ಮ ಹತ್ರ. ಬಜಾಜ್ EMI ಇದೆಯಾ? 0 ಕಾಸ್ಟ್ EMI, 0 ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್, 0 ಇದರಲ್ಲಿ ಬಂದ್ಬಿಟ್ಟು ನಾವು ಮಾಡಿ ಕೊಡ್ತೀವಿ. ಓಕೆ, ಸೊ ಎಸ್ ಸರ್. ನೆಕ್ಸ್ಟ್ ಯಾವ ಸೆಕ್ಷನ್ ಅಲ್ಲಿ ಇದೀವಿ ನಾವು? ಇವಾಗ ನಾವು ಬಂದ್ಬಿಟ್ಟು ಪ್ರೀಮಿಯಂ ಎಕಾನಮಿ ಸೆಕ್ಷನ್ ಅಲ್ಲಿ ಇದೀವಿ. ಪ್ರೀಮಿಯಂ ಎಕಾನಮಿ. ತುಂಬಾ ಕಸ್ಟಮರ್ ನನಗೆ ಹೇಳ್ತಾ ಇದ್ರು, ಸರ್ 45,000 ಸೋಫಾ ತಗೊಂಡ್ ಬನ್ನಿ, 50,000 ತಗೊಂಡ್ ಬನ್ನಿ, 55,000 ತಗೊಂಡ್ ಬನ್ನಿ. ನೀವು ಹೇಳಿದ ತಕ್ಷಣ 60 ಮೇಲೆ ಹೋಗ್ಬಿಡ್ತೀರಾ ಕಾರ್ನರ್ ನಲ್ಲಿ. ಕರೆಕ್ಟ್ ಸರ್. ಓಕೆ, ಯಾಕಂದ್ರೆ ನಾನು ಕ್ವಾಲಿಟಿ ಕೊಡ್ತೀನಿ. ಬಟ್ ಅದಕ್ಕೋಸ್ಕರ ಇವಾಗ ಗಣೇಶ ಹಬ್ಬ ತನಕ ನಮ್ದು ಸೋಫಾಸ್ ಕಡಿಮೆ ರೇಂಜ್ ಕೊಡ್ತಾ ಇದೀನಿ, ಕಡಿಮೆ ಪ್ರೈಸ್ ಗೆ. ಸೊ ಈ ಸೋಫಾ ನೀವು ನೋಡಿ ಎಷ್ಟು ಪ್ರೀಮಿಯಂ ಆಗೈತೆ. ನೀವು ಅಬ್ಸರ್ವ್ ಮಾಡಿ, 3 ಬ್ಯಾಕ್ ಕ್ಲಾಸಿಕ್ ಸೋಫಾ ಇದು. ಓಕೆ, ವಿತ್ ಥೈರೈಡ್ ಬರುತ್ತೆ, ಕಾರ್ನರ್ ನಲ್ಲಿ ಕ್ವಿಲ್ಟಿಂಗ್ ಡಿಸೈನ್ ಬರುತ್ತೆ, ವಿತ್ ಟೀಪೈ ಬರುತ್ತೆ ಅಂಡ್ 2 ಪಫಿ ಬರುತ್ತೆ. ಈ ಸೋಫಾದು ಪ್ರೈಸಿಂಗ್ ಆಕ್ಚುಲಿ ಇರೋದು ಇಲ್ಲಿ ನೀವು ನೋಡಬಹುದು. ಓಕೆ, ಈ ಸೋಫಾದು ಪ್ರೈಸಿಂಗ್ ಇರೋದು 69,000 ರುಪೀಸ್. 69 ಗೆ ನೀವು ಲಾಂಚ್ ಮಾಡಿರೋದು. ಓಕೆ, ಆಫ್ಟರ್ ಗಣೇಶ ಹಬ್ಬ ಈ ಸೋಫಾದು ಪ್ರೈಸಿಂಗ್ ಆಗುತ್ತೆ 60,000 ರುಪೀಸ್. ಓಕೆ ಓಕೆ ಓಕೆ, ಗಣೇಶ ಹಬ್ಬ ತನಕ ಈ ಸೋಫಾ ನಾನ್ ನಿಮ್ಗೆ ಕೊಡ್ತೀನಿ ಓನ್ಲಿ ಫಾರ್ 52,000 ರುಪೀಸ್. 52 ಗಾ? ಹೌದು ಸರ್. ಸೋಫಾ ಇದನ್ನು ವೆರಿ ಪ್ರೀಮಿಯಂ ಸೋಫಾ. ವುಡನ್ ಚಾಪ್ಲಾ ಬರುತ್ತೆ, ಕೆಳಗಡೆ ಎಲ್ಲ ವುಡನ್ ಬೀಡಿಂಗ್ ಬರುತ್ತೆ, ವಿತ್ ಟೀಪೈ ಬರುತ್ತೆ, ವಿತ್ 2 ಪಫೀಸ್ ಬರುತ್ತೆ. ಈ ಸೋಫಾದು ಪ್ರೈಸಿಂಗ್ ಬಂದ್ಬಿಟ್ಟು ಇರೋದು 49,999. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಜಾರ್ಡನ್ ಸೋಫಾ ಅಂತ ಇದು ನಮ್ದು. ಇದು ಜಾರ್ಡನ್ ಇದು? ಹೌದು ಸರ್. ಇದೊಂದು 86 ಇರೋದು. ಬಟ್ ನಿಮ್ ವ್ಯೂವರ್ಸ್ ಬಂದ್ರೆ ಈ ಸೋಫಾ ನಾವು ಕೊಡ್ತೀವಿ 55 ಗೆ. ಪ್ರೀಮಿಯಂ ಸೋಫಾ ಸರ್. ಕೂತ್ಕೊಂಡ್ರೆ ಇದ್ರದ್ದು ಫೀಲ್ ಡಿಫ್ರೆಂಟ್ ಆಗಿ ಬರುತ್ತೆ. ಹೆಡ್ ರೆಸ್ಟ್ ಐತೆ ಇದರಲ್ಲಿ, ವಿಚ್ ಆಡ್ಸ್ ಮೋರ್ ಲುಕ್. ಎಕ್ಸಾಕ್ಟ್ ಆಗಿ ಎಷ್ಟು ಕಂಫರ್ಟ್ ಬೇಕು ಅಷ್ಟು ಕಂಫರ್ಟ್ ತಗೋಬಹುದು. ಕನ್ಸೋಲ್ ಬರುತ್ತೆ. ಓಕೆ, ವಿತ್ 2 ಕಪ್ ಹೋಲ್ಡರ್ಸ್ ಬರುತ್ತೆ. ತುಂಬಾ ಲಕ್ಸುರಿ ಸೋಫಾ ಇದನ್ನು. ಇದು ಲಾಸ್ಟ್ ಟೈಮ್ ನೀವು 66 ಗೆ ಸೇಲ್ ಮಾಡ್ತಾ ಇದ್ವಿ. ಇವಾಗ ಇದಕ್ಕೆ ಕಡಿಮೆ ಮಾಡಿದೀವಿ. ಎಷ್ಟು ಮಾಡಿದಿರಾ ಸರ್? 55 ಗೆ ಕೊಡೋಣ ಸರ್. 55 ಗೆ ಕೊಡೋಣ. ಜಾರ್ಡನ್? ಹೌದು ಸರ್. ಹಂಗೆ ಇದಕ್ಕೆ ಬಂದ್ಬಿಡಿ 2i ಗೆ. ಇದ್ರದ್ದು ಹೆಸರು ಬಂದ್ಬಿಟ್ಟು 2i ಸೋಫಾ. 2i ಸೋಫಾ ಅಂತ. ಇದ್ರದ್ದು ಪ್ರೈಸಿಂಗ್ ಇರೋದು 71,000 ರುಪೀಸ್. ಬಟ್ ನಿಮ್ ವೀಕ್ಷಕರು ಇಲ್ಲಿ ಬಂದ್ರೆ ಅವ್ರಿಗೆ ನಾವು ಕೊಡ್ತೀವಿ ಸೋಫಾ ಅಟ್ ಶಾಕಿಂಗ್ ಪ್ರೈಸ್. ಏನ್ ಪ್ರೈಸ್ ಸರ್? ಏನ್ ಪ್ರೈಸ್ ಸರ್? ನೀವೇ ಹೇಳಿ ಸರ್. ವಿತ್ ಇಟಾಲಿಯನ್ ಟೀಪೈ ಸರ್. ಇದು ಒಂದ್ಸತಿ ನೀವು ಅಬ್ಸರ್ವ್ ಮಾಡಿ.
ನಾರ್ಮಲ್ ಟೀಪಾಯ್ ಎಲ್ಲ ಬಾಕ್ಸ್. ಒಳಗಡೆ ಸ್ಟೋರೇಜ್ ಬರುತ್ತೆ ಇದು. ಹೌದು ಸರ್. 75 ಇದೆ ಇದು. ಹೌದು 71 ಇರೋದು. 65 ಕೊಡ್ತೀರಾ? ಇಲ್ಲ ಸರ್ 55 ಗೆ ಕೊಡ್ತೀವಿ. 55 ಕೊಡ್ತೀರಾ? 55 ಪ್ರೀಮಿಯಂ ಫ್ಯಾಬ್ರಿಕ್ ವಿತ್ ಇದು ಬರುತ್ತೆ, ಥೈರಸ್ ಬರುತ್ತೆ ನಿಮ್ಗೆ ಬಂದ್ಬಿಟ್ಟು ಪಾಲಿ ಬ್ಯಾಕ್ ಇಲ್ಲಿ ತನಕ ಬರುತ್ತೆ. ಸೇಮ್ ವಾರಂಟಿ, ಸೇಮ್ ಫೋಮ್, ಸೇಮ್ ವುಡ್. ಎಲ್ಲಿದೀವಿ ಇವಾಗ ಸರ್? ಯೂನಿವರ್ಸ್ ಸೋಫಾ. ಓಕೆ, ಇದೊಂದು ಸೋಫಾ ಲಾಸ್ಟ್ ಹೈಯರ್ ಸೆಗ್ಮೆಂಟ್ ತೋರಿಸ್ಕೊಳ್ಳೋಣ. ಎಲ್ಲಾರು ಹೇಳ್ತಾರೆ ಸ್ವಲ್ಪ ಪೂರ್ತಿ ಜನ ಮನೆಯಲ್ಲಿ ವೈಟ್ ಕಲರ್, ಬ್ರೌನ್ ಕಲರ್, ಬೇಜ್ ಕಲರ್ ಆ ತರ ಇರುತ್ತೆ. ಯಾರಿಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಇರಬೇಕು ಅವ್ರಿಗೆ ಈ ಕಲರ್ ತುಂಬಾ ಸೂಟ್ ಆಗುತ್ತೆ. ಇದನ್ನು ನಿಮ್ಗೆ ಬಂದ್ಬಿಟ್ಟು ಎಕ್ಸಾಕ್ಟ್ ತಲೆವರೆಗೂ ಕಂಫರ್ಟ್ ಕೊಡುತ್ತೆ ಸರ್. ಕಂಪ್ಲೀಟ್ ಹೌದು, ಪೂರ್ತಿ ಹೆಡ್ ತನಕ ಏನ್ ಹೆಡ್ ರೆಸ್ಟ್ ಅವಶ್ಯಕತೆ ಇರಲ್ಲ. ವಿತ್ ಕನ್ಸೋಲ್ ಬರುತ್ತೆ, ಇದು ವಿತ್ ಟೀಪಾಯ್ ಬರುತ್ತೆ, 2 ಪಫೀಸ್ ಬರುತ್ತೆ. ಪೂರ್ತಿ ಸೆಟ್ ಬಂದ್ಬಿಟ್ಟು ಒಂದು ಆಫರ್ ಪ್ರೈಸ್ ನಲ್ಲಿ, ಬೆಸ್ಟ್ ಪ್ರೈಸ್ ನಲ್ಲಿ ಬಂದು ಕಸ್ಟಮರ್ ಬಂದ್ರೆ ಮಾಡಿ ಕೊಡ್ತೀನಿ. ಓನ್ಲಿ ಫಾರ್ 66,000 rupees ಓನ್ಲಿ. ಜಸ್ಟ್ 66,000. ಹೌದು ಸರ್. ಇದು ಸೋಫಾ ಬಂದ್ಬಿಟ್ಟು ನಿಮ್ಗೆ ಇದೇ ಪೀಸ್ ಇದಾದ್ಮೇಲೆ ಇದು ಹೊಸ ಸೋಫಾ ಬರಲ್ಲ, ಮತ್ತೆ ಬರಲ್ಲ. ಇದೇ ಸೇಮ್ ಸೋಫಾ ಬಂದ್ಬಿಟ್ಟು ನಾವು ನಿಮ್ಗೆ ಕೊಡ್ತೀವಿ 32,000 ರೂಪಾಯಿಗೆ. ಜಸ್ಟ್ 32,000. ಇದು ಬಂದ್ಬಿಟ್ಟು 66 ಗೆ ಐತೆ ಆಫರ್ ಇತ್ತಿದ್ದು. ಓನ್ಲಿ ಕಲರ್ ಸ್ಟಾಪ್ ಆಗಿದೆ ಅಂತ ಸೋಫಾ ಐತೆ, ಓನ್ಲಿ ಕಲರ್ ಸ್ಟಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ಸೇಮ್ ಸೋಫಾ ನಾವು ಕೊಡ್ತೀವಿ ನಿಮ್ಗೆ ಓನ್ಲಿ ಫಾರ್ 39,000 rupees. ಇದು 39 ವಿತ್ ಟೀಪೈ, 2 ಪಫಿ. ಓನ್ಲಿ ಕಲರ್ ಸ್ಟಾಪ್ ಆಗಿದೆ ಅಂತ. 3 ಬ್ಯಾಕ್ ಸೋಫಾ ನಲ್ಲಿ ಬಂದ್ಬಿಟ್ಟು 2 ಕನ್ಸೋಲ್, 2 ಕನ್ಸೋಲ್ ಬರುತ್ತೆ ನಿಮ್ಗೆ. ನೀವು ಅಬ್ಸರ್ವ್ ಮಾಡಿ, ಬಟ್ಟೆ ತುಂಬಾ ಪ್ರೀಮಿಯಂ ಆಗಿದೆ ಸರ್ ಇದ್ರದ್ದು. ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ. ಓಕೆ, ಈ ಓನ್ಲಿ ಕಲರ್ ಸ್ಟಾಪ್ ಆಗಿದೆ, ಈ ಮಾಡೆಲ್ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ 55 ಇತ್ತಲ್ವಾ ಸೋಫಾ, ಇದೇ ಸೇಮ್ ಸೋಫಾ ಓನ್ಲಿ 2 ಕಾರ್ನರ್, 1 2 2 ಕನ್ಸೋಲ್, 1 ಕನ್ಸೋಲ್ ಬೇಕಂದ್ರೆ ತಗೋಬಹುದು. ಓನ್ಲಿ ಫಾರ್ 30,000 rupees ಗೆ ನಾವು ಕೊಟ್ಬಿಡ್ತೀವಿ. ಜಸ್ಟ್ 30,000. ಮತ್ತೆ ಇದನ್ನು ಫಾಸ್ಟ್ ಮೂವಿಂಗ್ ಸೋಫಾ, ನಮ್ದು ಮೋನಿಕಾ ಸೋಫಾ. ಬೇರೆ ವಿಡಿಯೋನಲ್ಲಿ 62 66 ಹೇಳಿದೀವಿ. ಮೋನಿಕಾ. ಓಕೆ, ತುಂಬಾ ಕಂಫರ್ಟೇಬಲ್ ಸೋಫಾ. ನಾನು ಸೋಫಾನಲ್ಲಿ ಕೂತ್ಕೊಂಡು ತೋರಿಸ್ತೀನಿ ನಿಮ್ಗೆ ಎಷ್ಟು ಕಂಫರ್ಟ್ ಆಗೈತೆ ಅಂತ. ಎಕ್ಸಾಕ್ಟ್ ತಲೆವರೆಗೂ ಕಂಫರ್ಟ್ ಬರುತ್ತೆ, ಏನು ಒಂಚೂರು ಪ್ರಾಬ್ಲಮ್ ಇಲ್ಲ, ಒಂಚೂರು ಏನ್ ಡ್ಯಾಮೇಜ್ ಇಲ್ಲ. ವಿತ್ ಟೀಪಾಯ್ ಟು ಪಫಿ ಬರುತ್ತೆ. ಈ ಸೋಫಾ ನಾನು ಕೊಡ್ತೀನಿ ನಿಮ್ಗೆ ಓನ್ಲಿ ಫಾರ್ 40,000 rupees ಓನ್ಲಿ. 40,000 ಓನ್ಲಿ. ಸೇಮ್ ಪೀಸ್, ಕಲರ್ ಚೇಂಜಸ್, ಸೈಜ್ ಚೇಂಜಸ್ ಅಪ್ಲಿಕೇಬಲ್ ಇಲ್ಲ. ನೆಕ್ಸ್ಟ್ ಸೋಫಾ ಓಸ್ಲೋ ಸೋಫಾ. ಇದನ್ನು ಸೂಪರ್ ಹಿಟ್ ಸೋಫಾ ನಮ್ದು. ಓಸ್ಲೋ ಅಂತ. ಹೌದು, ಕಲರ್ ಸ್ಟಾಪ್ ಮಾಡ್ತಾ ಇದೀವಿ. ಸೋಫಾನ ಬೇರೆ ಕಲರ್ ತಗೊಂಡ್ ಬರ್ತಾ ಇದೀವಿ, ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿ ಹ್ಯಾಂಡಲ್ಸ್ ನಲ್ಲಿ, ಬ್ಯಾಕ್ ನಲ್ಲಿ. ಸೊ ಸೇಮ್ ಸೋಫಾ, ವೆರಿ ಗುಡ್ ಪ್ರೈಸ್. ಇದ್ರಲ್ಲಿ ಟೀಪಾಯ್ ತೋರಿಸಿ. ಓಕೆ, ಟೀಪಾಯ್ 2 ಪಫೀಸ್ ಬರುತ್ತೆ, ಅಲ್ಲಿ ಕಾರ್ನರ್ ನಲ್ಲಿ ಪ್ಲಾಂಗ್ ಬಂದಿದೆ. ಇದು ಸೋಫಾ ಕ್ಲಿಯರೆನ್ಸ್ ಸೋಫಾ ಬಂದ್ಬಿಟ್ಟು ಇದು ನಾವು ಕೊಡ್ತೀವಿ 39,000 rupees ಓನ್ಲಿ. ಸೋಫಾ ಅದು ಹೇಳ್ತೀನಿ ನೋಡಿ, ಇದು ಮೋಗ್ಲಿ ಸೋಫಾ ಅಂತ ಕರೆಯಲಾಗಿದೆ. ಹೌದು ಸರ್, ಅಷ್ಟೊಂದು ಏನು ನಮ್ಗೆ ಬಂದ್ಬಿಟ್ಟು ಇದ್ರ ಹಿಟ್ ಆಗ್ಲಿಲ್ಲ. ಸೊ ಈ ಸೋಫಾನ ಬಂದ್ಬಿಟ್ಟು ನಾವು ಕ್ಲಿಯರ್ ಮಾಡ್ತಾ ಇದೀವಿ. ಓಕೆ, ಈ ಸೋಫಾನ ನಾನು ನಿಮ್ಗೆ ಕೊಡ್ತೀವಿ ಓನ್ಲಿ ಫಾರ್ 40,000 rupees ಓನ್ಲಿ. ಇದು 40 ಗೆ ಟೀಪಾಯ್ ಪಫಿ. ಇದು ಬಂದ್ಬಿಟ್ಟು ಎಷ್ಟು ದಿನ ಅಂದ್ರೆ ಒಂದ್ 15 ದಿವಸ ಹಳ್ಳಿದ್ದು ಅಷ್ಟೇ ಈ ಸೋಫಾ. ಅಷ್ಟೇ. ತುಂಬಾ ಪ್ರೀಮಿಯಂ ಹೆಡ್ ರೆಸ್ಟ್ ಜೊತೆ ಬರುತ್ತೆ ಇದು. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 59 ತನಕ ಸಿಗ್ಬಿಡುತ್ತೆ. 59 3 to 1 ಕೌಚ್ ಸಪರೇಟ್ ಆಗಿ ಈ ತರ ಕೌಚ್ ಬರುತ್ತೆ, ಸಿಗ್ಬಿಡುತ್ತೆ. ಓಕೆ, ಈ ತರ ಇದೆಯಾ ಇದು? ಹೌದು ಸರ್. ಸರ್ ಹೇಳಿ ಸರ್. ಇವಾಗ ಅದೇ ನಮ್ದು ಡಬಲ್ ಅಡ್ರೆಸ್ ಸೋಫಾ, ಇದು ಬೇರೆ ಕಲರ್ ನಲ್ಲಿ ಕಸ್ಟಮರ್ ಮನೆಗೆ ಹೋಗ್ಲಿಲ್ಲ, ಸೊ ಅದು ಬಂದ್ಬಿಟ್ಟು ಕಸ್ಟಮರ್ ಹೊಸ ಸೋಫಾ ಮಾಡಿ ಕೊಟ್ಬಿಟ್ವಿ. ಅವ್ರ ಜೊತೆಗೆ ಸ್ವಲ್ಪ ಚಿಕ್ಕದು ಇತ್ತಂತ. ಇದನ್ನು ಕ್ಲಿಯರೆನ್ಸ್ ನಲ್ಲಿ ಕೊಟ್ಬಿಡ್ತೀನಿ ಓನ್ಲಿ ಫಾರ್ 45,000 rupees. 45,000 ಓನ್ಲಿ ಫಾರ್ 45,000 rupees ಸಿಗ್ಬಿಡುತ್ತೆ ಇದು ನಿಮ್ಗೆ. ಓಕೆ, ಡಬಲ್ ಹೆಡ್ ರೆಸ್ಟ್ ಬರುತ್ತೆ, ವೆರಿ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಇದು ಓಪನ್ ಮಾಡಿ ತೋರಿಸ್ತೀನಿ. ವಿತ್ ಟೀಪಾಯ್, ವಿತ್ ಪಫೀಸ್. ಕಿಲೋಮೀಟರ್ಸ್ ಬೆಂಗಳೂರು ಪೂರ್ತಿ ಫ್ರೀ ಡೆಲಿವರಿ. ಟೀಪಾಯ್, ಡಾಲಿಯನ್ ಟೀಪಾಯ್ ಬರುತ್ತೆ, 2 ಪಫೀಸ್ ಬರುತ್ತೆ. ಕ್ಲಿಯರೆನ್ಸ್ ಸೋಫಾ, ಕಣ್ಣು ಮುಚ್ಕೊಂಡು ತಗೊಂಡು ಹೋಗ್ಬೋದು. ಫೈನಲ್ ಸೋಫಾ ಹೇಳಿ ಸರ್. ಇದನ್ನು ವೆರಿ ಪ್ರೀಮಿಯಂ ಸೋಫಾ. ಇದಕ್ಕೆ ಓನ್ಲಿ ಬಟ್ಟೆನೆ 30,000 ಬಟ್ಟೆ ಐತೆ. ಇದಕ್ಕೆ ಓನ್ಲಿ 30,000 ಬಟ್ಟೆನೇ ಇದೆ. ಬಟ್ಟೆ ಐತೆ, ರೆಸ್ಟ್ ಬರುತ್ತೆ, ಟೀಪಾಯ್ ಬರುತ್ತೆ. ಇಲ್ಲಿ ನೀವು ನೋಡಬಹುದು 2 ಪಫೀಸ್ ಐತೆ. ಗನ್ ಮೆಟಲ್ಸ್ ಪ್ರೀಮಿಯಂ ಲೆಗ್ಸ್ ಹಾಕಿದೀವಿ, 800 rupees ಪರ್ ಲೆಗ್ ಇದು. ಓಕೆ ಸೆಟ್. ಇದರಲ್ಲಿ ಬಂದ್ಬಿಟ್ಟು 6 ಹೆಡ್ ರೆಸ್ಟ್ ಬರುತ್ತೆ, ಮತ್ತೆ ಪಾಕೆಟ್ ಸ್ಪ್ರಿಂಗ್ ಬರುತ್ತೆ. ತುಂಬಾ ಕಂಫರ್ಟೇಬಲ್ ಸೋಫಾ ಇದು. ಕೂತ್ಕೊಂಡ್ರೆ ಎಕ್ಸಾಕ್ಟ್ ಕಂಫರ್ಟ್ ಸಿಗುತ್ತೆ. ಈ ಸೋಫಾನ ನಾವು ಆಫರ್ ಪ್ರೈಸ್ ಕೊಡ್ತಾ ಇದೀವಿ 40,000 rupees. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಿ. ಸೊ ನಾ ಹೇಳೋದು ಒಂದೇನೆ, ಕ್ವಾಲಿಟಿ ಬೇಕು, ವಾರಂಟಿ ಬೇಕು, ಜೊತೆಲಿ ಬಾಳಿಕೆ ಬರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಇಲ್ಟನ್ ಫರ್ನಿಚರ್ಗೆ ಬರ್ಬೋದು. ತುಂಬಾ ಜನ ಅನ್ಕೊಬಹುದು ಯಲಹಂಕ ಸುತ್ತಮುತ್ತಲು ಇದ್ರೆ ಮಾತ್ರ ಅಂತ ಹೇಳ್ಬಿಟ್ಟು. ಇಲ್ಲ ರೀ, 200 ಕಿಲೋಮೀಟರ್ 200 ಕಿಲೋಮೀಟರ್ವರೆಗೂ ಕೂಡ ಫ್ರೀ ಡೆಲಿವರಿ ಇದೆ. ಅದ್ರ ಮೇಲೇನೂ ಕೂಡ ಕಮ್ಮಿ ರೇಟಲ್ಲಿ ಇವರು ಡೆಲಿವರೀಸ್ ಕೂಡ ಮಾಡ್ಕೊಡ್ತಾರೆ. ಆ್ಯಂಡ್ ಇನ್ನೊಂದು 30,000 ರೂಪಾಯಿ ಸೋಫಾ ಕೊಟ್ಟರು ಕೂಡ ಅದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಮೋಲ್ಡೆಡ್ ಫೋಮ್ ಇದಲ್ಲ, ಬಟ್ 32,000 ಕೂಡ ನಿಮಗೆ ಮೋಲ್ಡೆಡ್ ಫೋಮ್ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ಸೋಫಾಗಳು ನಿಮಗೆ 35,000 ಇಂದನೂ ಕೂಡ ಸಿಗ್ತಾ ಇದೆ ಅಂತಂದ್ರೆ ಅದು ಕೇವಲ ಹಿಲ್ಟನ್ ಫರ್ನಿಚರ್ ಅಲ್ಲಿ ಮಾತ್ರ ಸಾಧ್ಯ. ಬೇರೆ ಬ್ರ್ಯಾಂಡ್ಗಳಿಗೆ ಹೋದ್ರೆ ಇದೇ ಫರ್ನಿಚರ್ಗಳು, ಇದೇ ಮೋಲ್ಡೆಡ್ ಫೋಮು ನಿಮಗೆ 50,000 ಎಬೋ ಇರುತ್ತೆ. ಏನು ಇವ್ರು ತೋರಿಸಿದ್ರೆ ಇವೆಲ್ಲ ಡಬಲ್ ರೇಟಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಅಂಡ್ ಅಷ್ಟೇ ಅಲ್ಲದೆ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರ ಮೇಲ್ಗಡೆ ಕೂಡ ನಿಮಗೆ ಡಿಸ್ಕೌಂಟ್ ಸಿಗ್ತದೆ. ಅಂಡ್ ಅಷ್ಟೇ ಅಲ್ಲದೆ ಬೀನ್ ಬ್ಯಾಗ್ ಫ್ರೀ ಆಗಿ ಸಿಗ್ತದೆ. ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.